ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಾಯಿ ಸಚ್ಚರಿತೆಯಲ್ಲಿ ಸ್ವಪ್ನ ಕಥೆಗಳ ನಿರೂಪಣೆ ಎಂಬ 29ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಗಣೇಶನಿಗೆ ಪ್ರಣಾಮಗಳು, ಶ್ರೀ ಸರಸ್ವತಿಗೆ ಪ್ರಣಾಮಗಳು, ಶ್ರೀ ಗುರುವಿಗೆ ಪ್ರಣಾಮಗಳು, ಶ್ರೀ ಕುಲದೇವತೆಗೆ ಪ್ರಣಾಮಗಳು, ಶ್ರೀ ಸೀತಾರಾಮಚಂದ್ರನಿಗೆ ಪ್ರಣಾಮಗಳು, ಶ್ರೀ ಸದ್ಗುರು ಸಾಯಿನಾಥನಿಗೆ ಪ್ರಣಾಮಗಳು. ಹಿಂದಿನ ಅಧ್ಯಾಯಗಳಲ್ಲಿ ವಿವರಿಸಿದ್ದಕ್ಕಿಂತಲೂ ಹೆಚ್ಚು ಅದ್ಭುತವಾದ, ಊಹಿಸಲು ಅಸಾಧ್ಯವಾದ ಶ್ರೀಗಳ ಕುಶಲತೆಯನ್ನು ಈ ಅಧ್ಯಾಯದಲ್ಲಿ ನಾವು ಕೇಳುವಂತೆ ಮಾಡುತ್ತೇನೆ. ಬಾಬಾರವರ ಅಗಾಧ ಲೀಲೆಗಳನ್ನು ಕೇಳಿದ್ದ ಒಂದು ಭಜನ ಮಂಡಳಿಯು ಇಸವಿ 1916ರಲ್ಲಿ ಶಿರಡಿಗೆ ದರ್ಶನಕ್ಕಾಗಿ ಬಂದಿತು. ಅದೊಂದು ಯಾತ್ರಾ ತಂಡವಾಗಿದ್ದು ಮದ್ರಾಸಿನಲ್ಲಿ ಬಾಬಾರವರ ಕೀರ್ತಿಯನ್ನು ಕೇಳಿದ್ದರು. ಕಾಶಿಗೆ ತೀರ್ಥಯಾತ್ರೆ ಹೋಗುತ್ತಾ ದಾರಿಯಲ್ಲಿ ಶಿರಡಿಗೆ ಬಂದಿಳಿದರು. ಬಾಬಾರವರು ಮಹಾನ್ ಸಂತರೆಂದು ಮತ್ತು ಸಹನಶೀಲರು, ಕರುಣಾಮಯಿ ಮತ್ತು ವಾಸನೆಗಳನ್ನು ನಿಗ್ರಹಿಸಿದವರು ಎಂದು ಕೇಳಿದ್ದರು. ಬಾಬಾ ಯಾತ್ರಿಕರಿಗೆ ದಯ ತೋರಿಸುತ್ತಿದ್ದರು ಮತ್ತು ತುಂಬಾ ಹಣವನ್ನು ಹಂಚುತ್ತಿದ್ದರು. ಅವರು ಸಣ್ಣ 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 ಚಿಲ್ಲರೆ, ಅರ್ಧ ಮತ್ತು ಕಾಲು ರೂಪಾಯಿಗಳ ಮಳೆಯನ್ನಂತೂ ಧಾರಾಳವಾಗಿ ಸುರಿಸುತ್ತಿದ್ದರು. ಕೆಲವರಿಗೆ 10, 20 ಮತ್ತು 50 ರೂಪಾಯಿಗಳನ್ನು ಕೊಡುತ್ತಿದ್ದರು. ಇದು ಕೇವಲ ಹಬ್ಬದ ಅಥವಾ ವಿಶೇಷ ದಿನಗಳಲ್ಲಿ ಮಾತ್ರವೇ ಅಲ್ಲ, ಪ್ರತಿದಿನವೂ ಸಂತೋಷವಾಗಿ ಮೇಲೆ ಹೇಳಿದ ಪ್ರಮಾಣದಲ್ಲಿ ನೀಡುತ್ತಿದ್ದರು. ಪ್ರದರ್ಶನಕಾರರು ಬಂದರು, ನೋಟಕ್ಕಿ ತಂಡದವರು ನೃತ್ಯ ಮಾಡಿದರು, ಮಹಾನ್ ಸಂಗೀತಗಾರರು ಕಾರ್ಯಕ್ರಮಗಳನ್ನು ನೀಡಿದರು, ಕವಿಗಳು ವಾಚನ ಮಾಡಿದರು, ತಮಾಷಾ ತಂಡದವರು ನಮಸ್ಕಾರ ಮಾಡಿದರು ಮತ್ತು ಕೀರ್ತನಕಾರರು ಮೈಮರೆಯುವಂತಹ ಭಜನೆಗಳನ್ನು ಹಾಡಿದರು. ಮಹಾರಾಜರು ಉದಾರ ಮನಸ್ಸಿನವರೆಂದು, ದಾನ ಧರ್ಮಗಳಲ್ಲಿ ಉದಾತ್ತ ಭಾವದವರೆಂಬ ಕೀರ್ತಿಯನ್ನು ಕಿವಿಯಿಂದ ಕಿವಿಗೆ ಕೇಳಿದ್ದ ಅವರು ದರ್ಶನ ಪಡೆಯಲು ಬಹಳ ಉತ್ಸುಕರಾದರು. ಕೆಲವು ಸಲ ಬಾಬಾರವರ ಮನಸ್ಸಿಗೆ ಬಂದಲ್ಲಿ ಅವರು ಹಣವನ್ನು ಯಾತ್ರಿಕರಿಗೂ ಹಂಚುತ್ತಿದ್ದರು. ದೀನ ದುರ್ಬಲರ ಕ್ಷೇಮವನ್ನು ವಿಚಾರಿಸುತ್ತಿದ್ದರು. ಸಾಯಿನಾಥರು ಸಾಕ್ಷಾತ್ ಕೃಪಾಮೂರ್ತಿಯಾಗಿದ್ದರು. ಆ ತಂಡದಲ್ಲಿ 4 ಜನರಿದ್ದರು, ಒಬ್ಬ ಪುರುಷ ಮತ್ತು 3 ಮಹಿಳೆಯರು. ಪ್ರಮುಖ ವ್ಯಕ್ತಿ ಅವನ ಪತ್ನಿ, ನಾದಿನಿ ಮತ್ತು ಮಗಳು. ಅವರು ಸಂತರ ದರ್ಶನಾಭಿಲಾಷಿಗಳಾಗಿದ್ದರು. ಸಾಯಿಯ ದರ್ಶನ ಮಾಡಿ ಮಂಡಳಿಯು ಅತ್ಯಂತ ಸಂತಸಗೊಂಡಿತು. ಇದ್ದಷ್ಟು ದಿನ ಅವರು ಪ್ರೇಮದಿಂದ ಸಾಯಿಯ ಸನ್ನಿಧಿಯಲ್ಲಿ ಭಜನೆಗಳನ್ನು ನಿತ್ಯವೂ ಹಾಡುತ್ತಿದ್ದರು. ಅವರು ರಾಮದಾಸಿ ಭಕ್ತ ಸಂಪ್ರದಾಯಕ್ಕೆ ಸೇರಿದ್ದರು. ಭಜನೆಗಳನ್ನು ಅತಿ ಉಲ್ಲಾಸದಿಂದ ಹಾಡುತ್ತಿದ್ದರು. ಬಾಬಾರವರು ಸಹ ಮನಸಾರೆ ಅನುಭವಿಸಿದರು ಮತ್ತು ಅವರಿಗೆ 1 ರೂಪಾಯಿ ಅಥವಾ ಅರ್ಧ ರೂಪಾಯಿಯನ್ನು ಕೊಡುತ್ತಿದ್ದರು. ಕೆಲವೊಮ್ಮೆ ಬಾಬಾರವರು ಅವರಿಗೆ ಬರ್ಫಿಯನ್ನು ಕೊಡುತ್ತಿದ್ದರು ಮತ್ತು ಕೆಲವು ಸಲ ಖಾಲಿ ಕೈಯಲ್ಲಿಯೇ ಹಿಂದಕ್ಕೆ ಕಳುಹಿಸುತ್ತಿದ್ದರು. ಇದು ಅವರ ನಿತ್ಯದ ರೂಢಿಯಾಗಿತ್ತು. ಆದರೆ ಯಾವುದು ನಿಶ್ಚಿತವಾಗಿ ಊಹಿಸುವಂತೆ ಇರಲಿಲ್ಲ. ಅವರು ಹಣವನ್ನು ಹಂಚುತ್ತಿದ್ದರು, ಅದು ಸತ್ಯ, ಅದರಲ್ಲಿ ಯಾವುದೇ ಅಸತ್ಯವಿಲ್ಲ. ಆದರೆ ಅವರು ಪ್ರತಿಯೊಬ್ಬರಿಗೂ ಕೊಡುತ್ತಿರಲಿಲ್ಲ. ಅವರ ಮನಸ್ಸಿನಲ್ಲಿ ಏನಿತ್ತು ಎಂಬುದು ಯಾರಿಗೂ ತಿಳಿಯುತ್ತಿರಲಿಲ್ಲ. ಫಕೀರರು ಮತ್ತು ಭಿಕ್ಷುಕರು ಸದಾ ಬಾಬಾರವರ ಬಾಗಿಲಿಗೆ ಭಿಕ್ಷೆ ಬೇಡಲು ಬರುತ್ತಿದ್ದರು. ಬಾಬಾರವರು ಭಾರಿ ದಯಾಳುವಾಗಿದ್ದರು, ಎಲ್ಲರಿಗೂ ದಾನ ಕೊಡುತ್ತಿರಲಿಲ್ಲ. ಕೇವಲ ಯಾರ ಸಮಯವು ಲಾಭಕರವಾಗಿ ಬಂದಿರುವುದು ಅವರು ಮಾತ್ರ ಹಣದ ಸುಖವನ್ನು ಪಡೆಯುತ್ತಿದ್ದರು. ಸಂತರ ಹಸ್ತದ ಸ್ಪರ್ಶ ಹೊಂದಿದ ಒಂದು ಸಣ್ಣ ನಾಣ್ಯವು ದೊರಕುವುದು ಭಾಗ್ಯವೇ ಸರಿ. ಶ್ರೋತೃಗಳನ್ನು ಸಂತುಷ್ಟಿಪಡಿಸಲು ಅದನ್ನು ಪುಷ್ಟೀಕರಿಸುವ ಒಂದು ಕಥೆಯನ್ನು ಹೇಳುತ್ತೇನೆ. ಅದನ್ನು ನಿರೂಪಿಸಿದ ನಂತರ ನಾನು ಮುಖ್ಯವಾದ ಕಥೆಗೆ ಹೋಗುತ್ತೇನೆ. ಪ್ರಾತಃ ಕಾಲದ ತಿಂಡಿಯ ನಂತರ ಬಾಬಾರವರು ಮಸೀದಿಯಲ್ಲಿ ಧ್ವನಿಯ ಹತ್ತಿರ ಕಂಬಕ್ಕೆ ಒರಗಿಕೊಂಡು ಕುಳಿತುಕೊಂಡಿರುವಾಗ ಅಮನಿ ಎಂಬ ಹುಡುಗಿ ಬರುತ್ತಿದ್ದಳು. ಆ ಚಿಕ್ಕ ಹುಡುಗಿಯು 3 ವರ್ಷದವಳಾಗಿದ್ದಳು. ಧರಿಸಲು ಸರಿಯಾದ ಬಟ್ಟೆ ಇಲ್ಲದೆ ನಿತ್ಯವೂ ಅದೇ ಸಮಯಕ್ಕೆ ಬರುತ್ತಿದ್ದಳು. ಅವಳ ತಾಯಿ ತನ್ನ ಕೈಯಲ್ಲಿ ಒಂದು ಸಣ್ಣ ತಗಡಿನ ಡಬ್ಬಿ ಹಿಡಿದುಕೊಂಡು ಅವಳನ್ನು ಜೊತೆಯಲ್ಲಿ ಕರೆತರುತ್ತಿದ್ದಳು. ಅಮನಿಯು ಅವರ ತೊಡೆಯ ಮೇಲೆ ಕುಳಿತುಕೊಂಡು ಸಣ್ಣ ಡಬ್ಬಿಯನ್ನು ಬಾಬಾರವರ ಕೈಯಲ್ಲಿಡುತ್ತಿದ್ದಳು. ಬಾಬಾರವರ ಕೈಗಳನ್ನು ಹಿಡಿದುಕೊಂಡು ಅವಳು ಹೇಳುತ್ತಿದ್ದಳು, ಬಾಬಾ, 1 ರೂಪಾಯಿ, 1 ರೂಪಾಯಿ. ಬಾಬಾರವರಿಗೆ ಮಕ್ಕಳೆಂದರೆ ಬಹಳ ಇಷ್ಟ. ಹುಡುಗಿಯು ಗುಂಡು ಗುಂಡಾಗಿ ಮುದ್ದಾಗಿದ್ದಳು. ಅವರು ಅವಳನ್ನು ಮುದ್ದಾಡುತ್ತಿದ್ದರು ಮತ್ತು ತಬ್ಬಿಕೊಂಡಿರುತ್ತಿದ್ದರು. ಆದರೆ ಅಮನಿಯ ಮನಸ್ಸು ಹಣದ ಮೇಲೆ ನೆಟ್ಟಿರುತ್ತಿತ್ತು. ಬಾಬಾ, ಕೊಡಿ, ನನಗೆ ಕೊಡಿ ಎಂದು ಅವಳು ಹೇಳುತ್ತಿದ್ದಳು.
ಆದರೆ ಅವಳ ಮನಸ್ಸು ಅವರ ಜೇಬಿನ ಮೇಲಿರುತ್ತಿತ್ತು. ಅಮನಿಯು ಎಷ್ಟಾದರೂ ಒಂದು ಮಗುವಾಗಿದ್ದಳು. ಆದರೆ ದೊಡ್ಡವರು ಮತ್ತು ವೃದ್ಧರು ಸಹ ಅದೇ ಆಶೆ ಇಟ್ಟುಕೊಂಡಿರುತ್ತಿದ್ದರು. ಅದು ಕೇವಲ ಅವರ ಸ್ವಾರ್ಥಕ್ಕಾಗಿಯೇ. ಪರಮಾರ್ಥ ಭಾವವನ್ನು ಇಟ್ಟುಕೊಂಡಿದ್ದವರು ಬಹಳ ವಿರಳ. ಆ ಚಿಕ್ಕ ಬಾಲೆಯು ಅವರ ತೊಡೆಯ ಮೇಲೆ ಕುಳಿತಿದ್ದರೆ ಅವಳ ತಾಯಿಯು ಸ್ವಲ್ಪ ದೂರದಲ್ಲಿ ಕಟಕಟೆಯ ಹೊರಗಡೆ ಇರುತ್ತಿದ್ದಳು. ಅವಳು ಮಗಳಿಗೆ ಬಾಬಾರವರು ಹಣ ಕೊಡುವವರೆಗೆ ಅಲ್ಲಾಡಬಾರದೆಂದು ಸಂಕೇತ ಮಾಡುತ್ತಿದ್ದಳು. ನಾನೇನಾದರೂ ನಿನ್ನ ತಂದೆಯ ಬಂಧುವೆ, ಅಥವಾ ನಾನೇನಾದರೂ ಅವನಿಂದ ಸಾಲ ಪಡೆದಿರುವೆನೆ? ನೀನಾದರೂ ಎಚ್ಚರವಾದಾಗಿನಿಂದ ನನ್ನನ್ನು ಸತಾಯಿಸುತ್ತಿರುವೆ. ಅಪ್ರಯೋಜಕರು, ಎಲ್ಲವೂ ಉಚಿತವಾಗಿಯೇ ಬೇಕು, ಬಾಬಾ ಕೋಪದಿಂದ ಹೇಳುತ್ತಿದ್ದರು. ಆದರೆ ಈ ಕೋಪವು ಕೇವಲ ಹೊರಗೆ ತೋರಿಕೆಗೆ ಅಷ್ಟೇ, ಏಕೆಂದರೆ ಅವರ ಅಂತರಂಗದಲ್ಲಿ ಪ್ರೇಮದ ಲಹರಿಗಳು ಏಳುತ್ತಿದ್ದವು. ತಮ್ಮ ಜೇಬಿನಲ್ಲಿ ಕೈ ಹಾಕಿ 1 ರೂಪಾಯಿಯನ್ನು ಹೊರಕ್ಕೆ ತೆಗೆಯುತ್ತಿದ್ದರು. ಅವರು ಅದನ್ನು ಡಬ್ಬಿಗೆ ಹಾಕಿದ ನಂತರ ಅದನ್ನು ಜೋರಾದ ಶಬ್ದದೊಡನೆ ಮುಚ್ಚುತ್ತಿದ್ದರು. ಆ ಸಣ್ಣ ಡಬ್ಬಿಯು ಅವಳ ಕೈಗೆ ಬಂದ ಕೂಡಲೇ ಅವಳು ಮನೆಯ ಕಡೆಗೆ ಹೋಗುತ್ತಿದ್ದಳು. ಇದು ತಿಂಡಿಯ ಸಮಯದಲ್ಲಿ ನಡೆಯುತ್ತಿತ್ತು. ಅದೇ ರೀತಿ ಅವರು ಲೇಂಡಿ ಬಾಗ್ಗೆ ಹೋಗುವಾಗ 1 ರೂಪಾಯಿ ಕೊಡುತ್ತಿದ್ದರು. ಅದೇ ರೀತಿಯಲ್ಲಿ ಕೋಪಿಸಿಕೊಂಡು ಹೋಗುತ್ತಿದ್ದರು. ಈ ರೀತಿ ಪ್ರತಿದಿನವೂ ಅವರು 2 ರೂಪಾಯಿಗಳನ್ನು ಕೊಡುತ್ತಿದ್ದರು. ಮತ್ತು 6 ರೂಪಾಯಿಗಳನ್ನು ಜಮಲಿಗೂ, 5 ರೂಪಾಯಿಗಳನ್ನು ದಾದಾ ಕೇಳ್ಕರ್ಗೂ, ಭಾಗ್ಯ ಮತ್ತು ಸುಂದರಿಗೆ 2 ರೂಪಾಯಿಗಳನ್ನು ಕೊಡುತ್ತಿದ್ದರು. ತಾತ್ಯಾ ಬಾಗೆ 10 ರಿಂದ 15 ರೂಪಾಯಿಗಳನ್ನು, ಫಕೀರ ಬಾಬಾನಿಗೆ 15 ರಿಂದ 50 ರೂಪಾಯಿಗಳನ್ನು, ಬಡವರಿಗೆ ಹಂಚಲು 8 ರೂಪಾಯಿಗಳನ್ನು ಕೊಡುತ್ತಿದ್ದರು. ಈ ಹಂಚಿಕೆಯು ಪ್ರತಿನಿತ್ಯವೂ ನಡೆಯುತ್ತಿತ್ತು. ಅದು ಹಾಗಿರಲಿ, ಮದ್ರಾಸಿಗಳು ಅವರ ದಾನಶೀಲತೆಯ ಕಥೆಗಳನ್ನು ಕೇಳಿದ್ದರು ಮತ್ತು ಹಣಕ್ಕಾಗಿ ಸ್ವಾರ್ಥದ ಆಶೆಯು ಹುಟ್ಟಿತ್ತು. ಅದಕ್ಕಾಗಿ ಮಂಡಳಿಯವರು ಭಜನೆಯ ಅಭ್ಯಾಸವನ್ನು ಪ್ರಾರಂಭಿಸಿದ್ದರು. ಭಜನೆಗಳು ಹೊರಗೆ ಕೇಳಲು ಮಧುರವಾಗಿದ್ದವು, ಆದರೆ ಅಂತರಂಗದಲ್ಲಿ ಅವರಿಗೆ ದುರ್ಭರವಾದ ಲೋಭವಿತ್ತು. ಅವರು ಹಣದ ಆಶೆಗಾಗಿ ಶಿರಡಿಯಲ್ಲಿ ಸಪರಿವಾರ ಸಮೇತರಾಗಿ ನೆಲೆಸಿದ್ದರು. ಆ ಗುಂಪಿನಲ್ಲಿ 3 ಜನರು ಬಹಳ ದುರಾಶೆಯುಳ್ಳವರು ಮತ್ತು ಬಾಬಾರವರು ಬಹಳ ದ್ರವ್ಯ ನೀಡುವರೆಂದು ಆಶೆಪಟ್ಟರು. ಆದರೆ ಆ ಪತ್ನಿಯು ಮಾತ್ರ ಬಾಬಾರವರನ್ನು ಸದ್ಭಾವ ಭಕ್ತಿಯಿಂದ ಪೂಜಿಸುತ್ತಿದ್ದಳು. ಹಾಡುತ್ತಿರುವಾಗ ಅವಳಿಗೆ ನಿಜವಾದ ಭಕ್ತಿ ಭಾವವು ಉಂಟಾಗುತ್ತಿತ್ತು. ಅವಳ ಗೌರವ ಭಾವವು ಮಳೆ ತುಂಬಿದ ಮೋಡಗಳನ್ನು ನೋಡಿ ಕುಣಿಯುವ ನವಿಲಿನ ರೀತಿಯಲ್ಲಿ, ಅಥವಾ ಚಂದ್ರಮನನ್ನು ನೋಡಿದ ಚಕೋರ ಪಕ್ಷಿಯು ನರ್ತನ ಮಾಡುವಂತೆ ಕಾಣುತ್ತಿತ್ತು. ಒಂದು ದಿನ ಮಧ್ಯಾಹ್ನದ ಆರತಿಯು ನಡೆಯುತ್ತಿರುವಾಗ ಕೃಪಾಮೂರ್ತಿಯಾದ ಸಾಯಿಯು ಆ ಮಹಿಳೆಯ ಸದ್ಭಾವ ಸ್ಥಿತಿಯನ್ನು ನೋಡಿ ಅವಳಿಗೆ ರಾಮದರ್ಶನ ನೀಡಿದರು. ಇತರರೆಲ್ಲರಿಗೂ ಅವರು ನಿತ್ಯದ ಸಾಯಿನಾಥರು. ಆ ಮಹಿಳೆಗೆ ಜಾನಕೀಕಾಂತನಾಗಿ ದರ್ಶನ ನೀಡಿದರು. ಕಣ್ಣುಗಳಿಂದ ದಳದಳನೆ ಕಣ್ಣೀರು ಸುರಿಯಿತು. ಜನರು ಈ ದೃಶ್ಯವನ್ನು ನೋಡಿ ವಿಸ್ಮಿತರಾದರು. ಅವಳು 2 ಕೈಗಳನ್ನು ಸೇರಿಸಿ ಚಪ್ಪಾಳೆ ಹಾಕುತ್ತಿದ್ದಳು. ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಿತ್ತು. ಈ ಅಪೂರ್ವವಾದ ದೃಶ್ಯವನ್ನು ಆ ಸಮಯದಲ್ಲಿ ನೋಡಿ ಜನರು ವಿಸ್ಮಿತರಾದರು. ಈ ದೃಶ್ಯವನ್ನು ನೋಡಿ ಸಕಲರು ಇಂತಹ ಪ್ರೇಮಾಶ್ರುಗಳ ಪ್ರವಾಹ ಮತ್ತು ಆನಂದೋತ್ಸಾಹ ಏಕೆ ಹರಿಯುತ್ತಿತ್ತು ಎಂದು ತಿಳಿಯಲು ಕುತೂಹಲಗೊಂಡರು. ಅನಂತರ ಮಧ್ಯಾಹ್ನದಲ್ಲಿ ಆನಂದ ನಿರ್ಭರಳಾಗಿ ಆಕೆ ತನ್ನ ಪತಿಯ ಹತ್ತಿರ ಸಾಯಿಯು ನೀಡಿದ ರಾಮದರ್ಶನದ ಅದ್ಭುತವಾದ ಅನುಭವವನ್ನು ಹೇಳಿದಳು. ನಾನು ರಾಮದರ್ಶನ ಮಾಡಿದೆ. ನೀಲಿ ಕಮಲದಿಂದ ಉತ್ಪನ್ನವಾದ ಶ್ಯಾಮಲ ವರ್ಣ, ಭಕ್ತರ ಕಾಮನೆಗಳನ್ನು ತೃಪ್ತಿಪಡಿಸುವ ಕಲ್ಪವೃಕ್ಷ, ಭರತನ ಹಿರಿಯ ಸೋದರ ಮತ್ತು ಸೀತೆಯ ಪ್ರಿಯಕರ ಮತ್ತು ದಶರಥನ ಪುತ್ರ, ಕಿರೀಟ ಮತ್ತು ಕುಂಡಲಗಳನ್ನು ಧರಿಸಿರುವ ವನಪುಷ್ಪಗಳ ಮಾಲೆಯಿಂದ ಅಲಂಕೃತನಾಗಿ ಪೀತಾಂಬರ ಧರಿಸಿದ್ದ 4 ಕೈಗಳುಳ್ಳ ರಾಮನ ದರ್ಶನ ಮಾಡಿದೆನು. ಶಂಖ ಚಕ್ರ ಗದೆಗಳನ್ನು ಧರಿಸಿರುವ, ಎದೆಯ ಮೇಲೆ ಶ್ರೀವತ್ಸ ಲಾಂಛನವಿರುವ, ಕೌಸ್ತುಭ ಹಾರದಿಂದ ಅಲಂಕೃತನಾದ, ಪರಾತ್ಪರನಾದ, ಪುರುಷೋತ್ತಮನಾದ ಮನೋಹರ ರೂಪವುಳ್ಳ ರಾಮನನ್ನು ನೋಡಿದೆನು. ಅವಳು ಹೇಳಿದಳು, ನನಗೆ ಮಾನವ ರೂಪಧಾರಿಯಾದ, ಅಸಾಮಾನ್ಯ ಲೀಲಾವತಾರಿಯಾದ, ಜಾನಕಿಯ ಜೀವನವೇ ಆದ, ಮನೋಹರನಾದ, ಧನುರ್ಧಾರಿಯಾದ ರಾಮನ ದರ್ಶನವಾಯಿತು. ಅವರು ಹೊರಗಿನ ಸ್ವರೂಪದಲ್ಲಿ ಫಕೀರನಾಗಿ ಕಾಣಬಹುದು, ಮನೆಯಿಂದ ಮನೆಗೆ ಭಿಕ್ಷೆ ಬೇಡುವಂತಹವನು. ಆದರೆ ನಾನು ಮಾತ್ರ ಜಾನಕಿಯ ಜೀವವೇ ಆದ, ಮನೋಹರ ಸ್ವರೂಪದ, ಧನುರ್ಧಾರಿಯಾದ ರಾಮದರ್ಶನ ಮಾಡಿದೆ.
ಅವರು ಅವಲಿಯ ಆಗಿ ಕಾಣಬಹುದು, ಅಥವಾ ಬೇರೆಯವರಿಗೆ ಅವರ ಹೃದಯದಲ್ಲಿ ಬೇರೆಯಾಗಿರಬಹುದು. ಆದರೆ ನನಗೆ ಮಾತ್ರ ಜಾನಕಿಯ ಜೀವನವೇ ಆದ ಮನೋಹರನಾದ ಧನುರ್ಧಾರಿಯಾದ ರಾಮನ ದರ್ಶನವಾಯಿತು. ಆ ಮಹಿಳೆಯು ಪರಮ ಭಾವುಕಳಾಗಿದ್ದಳು. ಆದರೆ ಅವಳ ಪತಿಯು ಅತ್ಯಂತ ಸ್ವಾರ್ಥಿಯಾಗಿದ್ದನು. ಹೆಂಗಸರು ನಿರ್ವಂಚಕರು ಮತ್ತು ಭೋಳೆ ಸ್ವಭಾವದವರು. ಈ ಜಾಗದಲ್ಲಿ ರಘುಪತಿಯು ಇರಲು ಹೇಗೆ ಸಾಧ್ಯ? ಅವಳು ಮುಗ್ಧ ಸ್ವಭಾವದವಳು ಮತ್ತು ಭಾವುಕಳು. ಅವಳು ತನ್ನ ಹೃದಯದಲ್ಲಿ ಇರುವುದನ್ನೇ ನೋಡುತ್ತಾಳೆ. ನಾವೆಲ್ಲರೂ ಸಾಯಿಯನ್ನು ಮಾತ್ರ ಕಾಣುತ್ತಿದ್ದೆವು. ಅವಳೊಬ್ಬಳು ಮಾತ್ರ ರಾಮನನ್ನು ನೋಡಲು ಹೇಗೆ ಸಾಧ್ಯ? ಅವನು ತನ್ನ ಪತ್ನಿಯನ್ನು ಈ ರೀತಿಯ ಅನೇಕ ಕುತರ್ಕಗಳಿಂದ ಅವಹೇಳನ ಮಾಡಿದನು. ಆದರೆ ಆಕೆಯ ಮನಸ್ಸಿನಲ್ಲಿ ಯಾವುದೇ ವಿಷಾದ ಭಾವ ಉಂಟಾಗಲಿಲ್ಲ, ಏಕೆಂದರೆ ಅವಳು ಯಾವುದೇ ಅಸತ್ಯದ ಕಲ್ಪನೆ ಮಾಡಿರಲಿಲ್ಲ. ಅವಳು ಪೂರ್ವದಲ್ಲಿಯೇ ಪರಮಾರ್ಥವನ್ನು ಸಾಧಿಸಿದ್ದಳು ಎಂದು ಜನಜನಿತವಾಗಿ ನಂಬಲಾಗಿತ್ತು. ಅವಳ ಮನಸ್ಸು ಶಾಂತವಾಗಿ ಸ್ತಬ್ಧವಾಗಿರುವಾಗಲೆಲ್ಲ ಆಕೆಗೆ ರಾಮನ ದರ್ಶನವಾಗುತ್ತಿತ್ತು. ಕೊನೆಯಲ್ಲಿ ಅವಳು ಹಣಕ್ಕಾಗಿ ದುರಾಶೆ ಪಟ್ಟಳು. ದೇವರು ದ್ರವ್ಯದ ಜೊತೆಯಲ್ಲಿ ಎಂದೂ ಇರುವುದಿಲ್ಲ. ಅನಂತರ ಅವಳಿಗೆ ರಾಮನ ದರ್ಶನ ಆಗುತ್ತಿರಲಿಲ್ಲ, ಏಕೆಂದರೆ ಲೋಭದ ಸ್ವಭಾವವೇ ಹಾಗೆ. ಸಾಯಿಗೆ ಸರ್ವವೂ ತಿಳಿದಿದೆ. ಅವಳ ಸರಳ ಸ್ವಭಾವವನ್ನು ಅರಿತಂತಹ ಬಾಬಾರವರು ಮತ್ತೆ ರಾಮದರ್ಶನ ಮಾಡಿ ಆಕೆಯ ಆಸೆಯನ್ನು ಪೂರೈಸಿದರು. ಅದು ಹಾಗಿರಲಿ. ಅನಂತರ ಅದೇ ರಾತ್ರಿಯಂದು ಒಂದು ವಿಚಿತ್ರ ನಡೆಯಿತು. ಆ ವ್ಯಕ್ತಿಯು ನಿದ್ರೆ ಮಾಡುತ್ತಿರುವಾಗ ಭಾರಿ ಭಯಂಕರವಾದ ಸ್ವಪ್ನವನ್ನು ಕಂಡನು. ಅವನು ತಾನೇ ಒಂದು ಪಟ್ಟಣದಲ್ಲಿ ಪೊಲೀಸರ ವಶದಲ್ಲಿದ್ದ ಒಬ್ಬ ಕೈದಿಯಾಗಿದ್ದನು. ಅವನ ಕೈಗಳನ್ನು ಹಿಂದಕ್ಕೆ ಬಹಳ ಬಿಗಿಯಾಗಿ ಕಟ್ಟಿದ್ದು ಆ ಮೂಳೆಗಳು ಮುರಿದು ಹೋಗಿದ್ದವು. ಅಲ್ಲಿ ಒಂದು ಲಾಕಪ್ ಇತ್ತು. ಅದರ ಹತ್ತಿರ ಹೊರಗಡೆ ಸಾಯಿಯವರು ನಿಶ್ಚಲವಾಗಿ ಅಲ್ಲಿ ನಡೆಯುತ್ತಿದ್ದ ದೃಶ್ಯವನ್ನೆಲ್ಲ ನೋಡುತ್ತಾ ನಿಂತಿದ್ದರು. ಮಹಾರಾಜರು ಹತ್ತಿರ ಇರುವುದನ್ನು ನೋಡಿ ಮನದಲ್ಲೇ ಎರಡು ಕೈಗಳನ್ನು ಜೋಡಿಸಿ ಮುಖವನ್ನು ನೋಡುತ್ತಾ ದೈನ್ಯವಾದ ವಾಣಿಯಿಂದ ಹೇಳಿದನು, ಬಾಬಾ, ನಿಮ್ಮ ಕೀರ್ತಿಯನ್ನು ಕೇಳಿ ನಾನು ನಿಮ್ಮ ಚರಣಗಳಲ್ಲಿ ಬಂದಿದ್ದೇನೆ. ನೀವು ಇಲ್ಲಿ ಪ್ರತ್ಯಕ್ಷವಾಗಿ ಇರುವಾಗ ನನಗೇಕೆ ಈ ಗತಿ ಉಂಟಾಯಿತು? ಮಹಾರಾಜ್ ಪ್ರತ್ಯುತ್ತರ ಹೇಳಿದರು, ನಾವು ಮಾಡಿದ ಕೆಲಸಗಳಿಗೆ ನಾವು ಫಲವನ್ನು ಅನುಭವಿಸಲೇಬೇಕು. ಆ ಗೃಹಸ್ಥನು ಅತಿ ವಿನೀತನಾಗಿ ಹೇಳಿದನು, ನಾನು ಯಾವ ತಪ್ಪನ್ನು ಮಾಡಿಲ್ಲ. ಈ ಜನ್ಮದಲ್ಲಿ ಅಂತೂ ಏನೂ ಮಾಡಿಲ್ಲ. ಅದಕ್ಕಾಗಿ ಇಷ್ಟೊಂದು ಸಂಕಟ ಅನುಭವಿಸಬೇಕಾಗಿರುವಂತಹದು. ಅದಕ್ಕೆ ಮಹಾರಾಜರು ಹೇಳಿದರು, ಹಾಗಾದರೆ ಅದು ಮತ್ತೊಂದು ಜನ್ಮಾಂತರದ್ದು ಇರಬೇಕು. ಅದಕ್ಕೆ ಅವನು ಪ್ರತ್ಯುತ್ತರ ನೀಡುತ್ತಾನೆ, ಹಿಂದಿನ ಜನ್ಮದ ಬಗ್ಗೆ ನನಗೇನು ಗೊತ್ತು? ಮತ್ತು ಹಾಗೆ ಏನಾದರೂ ಇದ್ದಲ್ಲಿ ಅವು ನಿನ್ನ ದರ್ಶನದಿಂದ ನಿಜವಾಗಿಯೂ ಸುಟ್ಟು ಬೂದಿಯಾಗಬೇಕು. ನಿಮ್ಮ ದರ್ಶನದಿಂದ ಅದು ಬೆಂಕಿಯಲ್ಲಿ ಉರಿಯುವ ಹುಲ್ಲಿನಂತೆ ಉರಿದು ಭಸ್ಮವಾಗಬೇಕು. ಹಾಗಿರುವಾಗ ನನ್ನನ್ನು ಬಂಧನದಿಂದ ಏಕೆ ಮುಕ್ತನನ್ನಾಗಿ ಮಾಡಿಲ್ಲ? ಆಗ ಮಹಾರಾಜರು ಅವನಿಗೆ ಹೇಳಿದರು, ನಿನ್ನಲ್ಲಿ ಅಂತಹ ವಿಶ್ವಾಸವಿದೆಯೇ? ಆಗ ಆ ಗೃಹಸ್ಥನು ಹೌದೆಂದು ತಿಳಿಸಿದಾಗ ಅವರು ಅವನನ್ನು ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳುವಂತೆ ತಿಳಿಸಿದರು. ಅವರ ಆಜ್ಞೆಯ ಪ್ರಕಾರ ಅವನು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡನು. ಆ ಕ್ಷಣದಲ್ಲೇ ಅವನಿಗೆ ಒಂದು ದೊಡ್ಡ ಶಬ್ದ ಥಪ್ ಎಂದು ಕೇಳಿಸಿತು. ಅದು ಯಾರೋ ಕೆಳಗೆ ಬಿದ್ದಂತಹ ಶಬ್ದವಾಗಿತ್ತು. ಈ ಒಂದು ಆಕಸ್ಮಿಕ ಶಬ್ದದಿಂದ ನಡುಗಿ ಹೋದನು. ಅವನು ಕಣ್ತೆರೆದು ಸುತ್ತಲೂ ನೋಡತೊಡಗಿದನು. ಅವನು ತಾನು ಬಂಧಮುಕ್ತನಾಗಿದ್ದುದನ್ನು ಕಂಡನು ಮತ್ತು ಪೊಲೀಸನು ನೆಲದ ಮೇಲೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದನು. ಅವನಿಗೆ ಅತ್ಯಂತ ಗಾಬರಿಯಾಯಿತು. ಅವನು ಸಾಯಿನಾಥರ ಕಡೆಗೆ ನೋಡಲಾರಂಭಿಸಿದನು. ಅವರು ನಕ್ಕು ಅವನ ಕಡೆ ತಿರುಗಿ ಹೇಳಿದರು, ಈಗ ನೀನು ಚೆನ್ನಾಗಿ ಸಿಕ್ಕಿಬಿದ್ದಿರುವೆ. ಈಗ ಒಬ್ಬ ಅಮಲದಾರರು ಬರುತ್ತಾರೆ ಮತ್ತು ಸರ್ವ ಪ್ರಕಾರದ ನಿಯಮಗಳನ್ನು ಅನುಸರಿಸಿದ ಮೇಲೆ ನಿನ್ನನ್ನು ಅನಿವಾರ್ಯವಾಗಿ ಅಪರಾಧಿ ಎಂದು ಘೋಷಿಸುತ್ತಾರೆ. ನಿನ್ನನ್ನು ಮತ್ತೆ ಬಂಧಿಸುತ್ತಾರೆ. ಅನಂತರ ಆ ಗೃಹಸ್ಥನು ತತ್ವತಃ ಹೇಳಿದನು, ಬಾಬಾ, ನೀವು ಹೇಳಿದುದೆಲ್ಲವೂ ನಿಜ. ಈಗ ಏನಾದರೂ ಮಾಡಿ ನನ್ನನ್ನು ಮುಕ್ತನನ್ನಾಗಿ ಮಾಡಿ. ನಿಮ್ಮನ್ನು ಬಿಟ್ಟು ನನ್ನನ್ನು ರಕ್ಷಿಸುವವರು ಇನ್ನು ಯಾರೂ ಇಲ್ಲ. ಅದನ್ನು ಕೇಳಿ ಸಾಯಿಯು ಹೇಳಿದರು, ನಿನ್ನ ಕಣ್ಣುಗಳನ್ನು ಪುನಃ ಮುಚ್ಚಿಕೋ. ಹಾಗೆ ಮಾಡಿದ ನಂತರ ಅವನು ಪುನಃ ಕಣ್ಣುಗಳನ್ನು ತೆರೆದಾಗ ಮತ್ತೊಂದು ಅಚ್ಚರಿಯ ದೃಶ್ಯವನ್ನು ಕಂಡನು. ಅವನು ಲಾಕಪ್ ಹೊರಗಡೆ ಇದ್ದನು. ಮಹಾರಾಜ್ ಸಾಯಿಯು ಅವನ ಹತ್ತಿರವೇ ಇದ್ದರು. ಅವನು ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಅನಂತರ ಬಾಬಾ ಅವನನ್ನು ಕೇಳಿದರು,
ಚೆನ್ನಾಗಿ ಯೋಚಿಸು ಮತ್ತು ನನಗೆ ಹೇಳು, ಈಗ ನೀನು ಮಾಡಿದ ನಮಸ್ಕಾರಕ್ಕೂ ಮತ್ತು ಹಿಂದೆ ಮಾಡುತ್ತಿದ್ದ ನಮಸ್ಕಾರಗಳಿಗೂ ಏನಾದರೂ ವ್ಯತ್ಯಾಸವಿದೆಯೇ? ಅನಂತರ ಆ ಗೃಹಸ್ಥನು ಉತ್ತರಿಸಿದನು, ಅದು ಆಕಾಶ ಭೂಮಿಗಳ ಮಧ್ಯೆ ಇರುವ ಅಂತರದಷ್ಟೇ ಇದೆ. ನನ್ನ ಹಿಂದಿನ ನಮಸ್ಕಾರಗಳು ಕೇವಲ ದ್ರವ್ಯಾರ್ಥವಾಗಿದ್ದವು, ಅಂದರೆ ಹಣಕ್ಕೋಸ್ಕರ ಮಾಡಿದ್ದು. ಆದರೆ ಇಂದು ಮಾತ್ರ ನೀನು ಪರಮೇಶ್ವರ ಎಂಬ ಭಾವನೆಯಿಂದ ಮಾಡಿದ್ದು. ಈ ಮೊದಲು ನನಗೆ ನಿಮ್ಮಲ್ಲಿ ವಿಶ್ವಾಸವೇ ಇರಲಿಲ್ಲ. ಅದೇ ಅಲ್ಲದೆ ನಾನು ನಿಮ್ಮನ್ನು ಮುಸ್ಲಿಮನೆಂದು ಭಾವಿಸಿದ್ದೆ ಮತ್ತು ಹಿಂದೂಗಳನ್ನು ಅವಹೇಳನ ಮಾಡುತ್ತೀರೆಂದುಕೊಂಡಿದ್ದೆ. ಅದರಿಂದಾಗಿಯೇ ನಿಮ್ಮ ಮೇಲೆ ನನ್ನಲ್ಲಿ ರೋಷವಿತ್ತು. ಹಾಗಿದ್ದಲ್ಲಿ ಬಾಬಾರವರು ಪ್ರಶ್ನಿಸಿದರು, ನೀನು ಯಾವುದೇ ಮುಸ್ಲಿಂ ದೇವರನ್ನು ನಂಬುವುದಿಲ್ಲವೇ? ಅದಕ್ಕೆ ಆ ಗೃಹಸ್ಥನು ಇಲ್ಲವೆಂದನು. ಬಾಬಾರವರು ಮುಂದುವರೆದು ಕೇಳುತ್ತಾರೆ, ನಿನ್ನ ಮನೆಯಲ್ಲಿ ಪಂಜ ಇಲ್ಲವೇ? ತಾಬೂತ್ ದಿನಗಳಲ್ಲಿ ಅದನ್ನು ಪೂಜೆ ಮಾಡುವುದಿಲ್ಲವೇ? ಮನಸ್ಸಿನಲ್ಲೇ ಎಚ್ಚರಿಕೆಯಿಂದ ವಿಚಾರ ಮಾಡು. ನೀನು ಮನೆಯಲ್ಲಿ ಕಾಡ ಬೀವಿಯನ್ನು ಸಹ ಇಟ್ಟುಕೊಂಡಿರುವೆ. ಅದನ್ನು ನೀನು ಪೂಜಿಸುವೆ ಮತ್ತು ಮದುವೆ ಸಮಯಗಳಲ್ಲಿ ಅವಳನ್ನು ಆರಾಧಿಸುವೆ. ಅವಳೊಬ್ಬ ಮುಸಲ್ಮಾನ ದೇವತೆಯಲ್ಲವೇ? ಅವನು ಅದೆಲ್ಲವನ್ನು ಒಪ್ಪಿಕೊಂಡನು. ಅನಂತರ ಅವನಿಗೇನಾದರೂ ಆಶೆ ಇದೆಯೇ ಎಂದು ಕೇಳಲಾಯಿತು. ಆ ಗೃಹಸ್ಥನು ತನ್ನ ಸ್ವಂತ ಗುರು ರಾಮದಾಸರ ದರ್ಶನ ಮಾಡಲು ಇಚ್ಛಿಸಿದನು. ಮಹಾರಾಜರು ಅವನನ್ನು ಸುತ್ತು ಹೊಡೆದು ನೋಡಲು ಹೇಳಿದರು. ಅವನು ಆ ರೀತಿ ಮಾಡಿದಾಗ ಸಮರ್ಥ ರಾಮದಾಸರು ಎದುರಿಗೆ ನಿಂತಿರುವುದನ್ನು ನೋಡಿದನು. ಆದರೆ ಅವನು ಅವರ ಚರಣಗಳಿಗಾಗಿ ಕೆಳಕ್ಕೆ ಬಗ್ಗಿದ ಕೂಡಲೇ ಸಮರ್ಥರು ಅದೃಶ್ಯ ಹೊಂದಿದರು. ಅನಂತರ ಅವನು ಜಿಜ್ಞಾಸಾ ಪೂರ್ವಕವಾಗಿ ನೋಡುತ್ತಿರುವಾಗಲೇ ಒಂದು ವಿಚಿತ್ರ ವಿಚಾರ ಅವನ ಮನಸ್ಸಿಗೆ ಬಂದಿತು. ಬಾಬಾ, ನೀವು ವಯಸ್ಸಿನಲ್ಲಿ ತುಂಬಾ ಮುಂದೆ ಇರುವಿರಿ, ವೃದ್ಧರ ತರಹ ಕಾಣುವಿರಿ. ನಿಮ್ಮ ಜೀವಿತದ ದೀರ್ಘಾಯುಷ್ಯದ ಬಗ್ಗೆ ಏನಾದರೂ ಅಭಿಪ್ರಾಯ ಇದೆಯಾ? ನಾನು ಮುದುಕನೆಂದು ಹೇಗೆ ಹೇಳುವೆ? ನನ್ನ ಜೊತೆ ಓಡಬಲ್ಲೆಯಾ? ಈ ಮಾತುಗಳನ್ನು ಹೇಳುತ್ತಾ ಸಾಯಿಯವರು ಓಡಲು ಪ್ರಾರಂಭಿಸಿದರು ಮತ್ತು ಆ ಗೃಹಸ್ಥನು ಅವರ ಹಿಂದೆ ಓಡಲು ಪ್ರಾರಂಭಿಸಿದನು. ಮಹಾರಾಜರು ಪೂರ್ಣ ವೇಗದಿಂದ ಓಡುತ್ತಿರುವಾಗ ಧೂಳಿನ ಮೋಡವೇ ಎದ್ದಿತು ಮತ್ತು ಆ ಕ್ಷಣದಲ್ಲೇ ಮಾಯವಾಯಿತು. ಅನಂತರ ಆ ಗೃಹಸ್ಥನು ಎಚ್ಚರಗೊಂಡನು. ಅದು ಹಾಗಿರಲಿ. ಎಚ್ಚರವಾದ ನಂತರ ಅವನು ತನ್ನ ಕನಸಿನ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದನು. ಆಗ ತಿಳಿಯಿತು, ಅವನು ಯೋಚಿಸುವ ವೈಖರಿಯೇ ಪೂರ್ಣವಾಗಿ ಬದಲಾಗಿತ್ತು. ಅವನು ಬಾಬಾರವರ ಮಹತ್ವವನ್ನು ಸ್ತುತಿಸಿದನು. ಇಂತಹ ಚಮತ್ಕಾರಗಳನ್ನು ನೋಡಿ ಸಾಯಿ ಚರಣಗಳಲ್ಲಿ ಅವನ ಭಕ್ತಿಯು ದೃಢವಾಯಿತು. ಅವನ ಹಿಂದಿನ ಪರಿಸ್ಥಿತಿಯು ಬದಲಾಯಿತು ಮತ್ತು ಬಾಬಾರವರ ವಿಷಯದ ಬಗ್ಗೆ ಇದ್ದ ಸಂಶಯ ವೃತ್ತಿಯು ಮಾಯವಾಯಿತು. ಇದೆಲ್ಲವೂ ಕನಸಾಗಿದ್ದರೂ ಸಹ ಶ್ರೋತೃಗಳು ಯಾವಾಗ ಈ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ಕೇಳುತ್ತಾರೋ ಆಗ ಅವರು ಅದರಲ್ಲಿರುವ ಅಗಾಧತೆಯನ್ನು ಅರಿಯಬಲ್ಲರು. ಈ ಪ್ರಶ್ನೆಗಳು ಉತ್ತರಗಳನ್ನು ಪ್ರತಿಬಿಂಬಿಸಿದಾಗ ಮದರಾಸಿಯು ಒಂದು ಪರಮ ಬೋಧವನ್ನು ಕಲಿತನು. ಸಾಯಿ ಸಂಬಂಧದಲ್ಲಿ ಇರುವ ವಿರೋಧ ಭಾವವು ಮಾಯವಾಯಿತು. ಹಾಸ್ಯ ವಿನೋದ ರೂಪಗಳೇ ಅಲ್ಲಿ ತುಂಬಿದವು. ಮಾರನೆಯ ದಿನ ಬೆಳಗಿನ ಜಾವದಲ್ಲಿ ಮಂಡಳಿಯು ಮಸೀದಿ ದರ್ಶನಕ್ಕಾಗಿ ಬಂದಾಗ ಸಾಯಿನಾಥರು ಅವರಿಗೆ 2 ರೂಪಾಯಿಗಳ ಬರ್ಫಿಯನ್ನು ಕೊಟ್ಟು ತಮ್ಮ ಅನುಗ್ರಹವನ್ನು ತೋರಿಸಿದರು. ಜೊತೆಗೆ ಬಾಬಾರವರು ಅವರೆಲ್ಲರಿಗೂ 2 ರೂಪಾಯಿಗಳನ್ನು ತಮ್ಮ ಜೇಬಿನಿಂದ ತೆಗೆದುಕೊಟ್ಟು ಅವರು ಹೆಚ್ಚು ಕಾಲ ಉಳಿದುಕೊಳ್ಳುವಂತೆ ಮಾಡಿದರು. ಅವರು ತಮ್ಮ ಭಜನೆ ಮತ್ತು ಪೂಜೆಗಳನ್ನು ಮುಂದುವರಿಸಿದರು. ಸ್ವಲ್ಪ ಸಮಯದ ನಂತರ ಆ ಮಂಡಳಿಯು ಅಲ್ಲಿಂದ ಹೊರಡಲು ನಿಶ್ಚಯಿಸಿದರು. ಅವರು ಅತಿ ಹೆಚ್ಚು ಹಣವನ್ನು ಪಡೆಯದಿದ್ದರು, ಬಾಬಾರವರ ಆಶೀರ್ವಾದವನ್ನು ಯಥೇಚ್ಛವಾಗಿ ಪಡೆದಿದ್ದರು. ಅಲ್ಲಾ ಮಾಲೀಕನು ನಿಮಗೆ ಬಹಳ ಕೊಡುತ್ತಾನೆ. ಅಲ್ಲಾನು ನಿಮಗೆ ಒಳ್ಳೆಯದನ್ನು ಮಾಡುತ್ತಾನೆ. ಅವರು ತಮ್ಮ ಪ್ರಯಾಣ ಮುಂದುವರಿಸಿದಾಗ ಇದೊಂದು ಬಹಳ ಉಪಯುಕ್ತವಾದ ವಿಷಯವೆಂದು ಸಾಬೀತಾಯಿತು. ಸಾಯಿಯವರ ಆಶೀರ್ವಚನಗಳಿಂದ ಮತ್ತು ಮನದಲ್ಲೇ ಸಾಯಿಯ ಸ್ಮರಣೆಯಿಂದ ಅವರು ಪ್ರಯಾಣದಲ್ಲಿ ಹಗಲು ರಾತ್ರಿ ಅದರಲ್ಲೇ ಮನಸ್ಸಿಟ್ಟುದರಿಂದ ಅವರಿಗೆ ಯಾವ ರೀತಿಯ ಅನಾನುಕೂಲವೂ ಕನಸಿನಲ್ಲಿಯೂ ಉಂಟಾಗಲಿಲ್ಲ. ಅವರು ಅನೇಕ ಯಾತ್ರಾ ಸ್ಥಳಗಳಿಗೆ ಇಚ್ಛೆಪಟ್ಟಂತೆ ಪ್ರಯಾಣ ಬೆಳೆಸಿದರು. ಅವರು ಪಡೆದ ಆಶೀರ್ವಚನಗಳಿಗೆ ಧನ್ಯವಾದಗಳು. ಅವರಿಗೆ ಮಾರ್ಗದಲ್ಲಿ ಯಾವುದೇ ತೊಂದರೆಗಳು ಉಂಟಾಗಲಿಲ್ಲ. ಅವರು ಸಂಪೂರ್ಣವಾಗಿ ಸುಖವಾಗಿ ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿದರು. ಅವರು ಮನಸ್ಸಿನಲ್ಲಿ ಯಾವ ಜಾಗಗಳಿಗೆ ಹೋಗಬೇಕೆಂದು ನಿರ್ಧರಿಸಿದರೋ
ಅವುಗಳಲ್ಲದೆ ಇನ್ನೂ ಹೆಚ್ಚು ಇತರ ಯಾತ್ರಾ ಸ್ಥಳಗಳಿಗೆ ಭೇಟಿ ನೀಡಿದ್ದರು. ಅವರು ಸಾಯಿಯ ವಚನಗಳ ಕೌತುಕಗಳನ್ನು ಮೆಚ್ಚಿದರು ಮತ್ತು ಅನುಪಮ ಆನಂದವನ್ನು ಪಡೆದರು. ಸಂತರ ಆಶೀರ್ವಚನಗಳ ಜೊತೆಯಲ್ಲಿ ಅಲ್ಲಾನು ನಿಮಗೆ ಒಳ್ಳೆಯದು ಮಾಡುತ್ತಾನೆ ಎಂಬ ಮಾತುಗಳು ಎಲ್ಲ ರೀತಿಯಲ್ಲಿಯೂ ಅಕ್ಷರಶಃ ಸತ್ಯವಾಗಿದ್ದವು. ಅವರ ಮನೋರಥವು ಪೂರ್ಣವಾಗಿ ನೆರವೇರಿತ್ತು. ಈ ರೀತಿ ಸಮಸ್ತ ತೀರ್ಥೋಪಾಸಕರು ಭಗವದ್ಭಕ್ತರು ಆದ ಮದರಾಸಿ ಮಂಡಳಿಯ ಜನರೆಲ್ಲರೂ ಸಾತ್ವಿಕರು, ಧಾರ್ಮಿಕ ಬುದ್ಧಿಯವರು ಆಗಿದ್ದರು. ಸಾಯಿಯು ಎಲ್ಲರನ್ನೂ ಜನ್ಮ ಮೃತ್ಯುಗಳ ಚಕ್ರದಿಂದ ಬಿಡುಗಡೆ ಮಾಡಿದರು. ಇದೇ ರೀತಿಯ ಇಷ್ಟೇ ಮಧುರವಾಗಿಯೂ ಕುತೂಹಲಕಾರಿಯಾಗಿಯೂ ಆದ ಇನ್ನೊಂದು ಕಥೆಯನ್ನು ನಾನು ಹೇಳುತ್ತೇನೆ. ಶ್ರೋತೃಗಳು ಇದನ್ನು ಗೌರವದಿಂದ ಭಕ್ತಿಪೂರ್ವಕವಾಗಿ ಕೇಳಿದಲ್ಲಿ ಆಶ್ಚರ್ಯಚಕಿತರಾಗುವಿರಿ. ನಮ್ಮ ಸಾಯಿಯು ಅದೆಷ್ಟು ಪರಮ ದಯಾಳು. ಅವರು ಯಾವ ರೀತಿ ತಮ್ಮ ಭಕ್ತರ ಕಾಮನೆಗಳನ್ನು ಪ್ರೀತಿಯಿಂದ ಪೂರೈಸುತ್ತಿದ್ದರು. ಅದಕ್ಕಾಗಿ ಸರ್ವದಾ ಅವಿಶ್ರಾಂತ ಪ್ರಯತ್ನ ಮಾಡುತ್ತಿದ್ದರು. ಅವರು ಭಕ್ತರಿಗೆ ಕಲ್ಪತರುವಾಗಿದ್ದರು. ಥಾನೆ ಜಿಲ್ಲೆಯಲ್ಲಿ ಬಾಂದ್ರಾದಲ್ಲಿ ರಘುನಾಥರಾವ್ ತೆಂಡೂಲ್ಕರ್ ಎಂಬ ಭಕ್ತ ಶ್ರೇಷ್ಠನು ಇದ್ದನು. ಅವನು ಚತುರನು, ವೀರನು ಮತ್ತು ಅತ್ಯಂತ ಜ್ಞಾನಿಯೂ ಆಗಿದ್ದನು. ಅವನು ಸದಾ ಆನಂದವಾಗಿಯೂ ಪ್ರೇಮ ಸ್ವರೂಪಿಯೂ ಆಗಿದ್ದನು. ಅವನು ಸಾಯಿಯ ಚರಣ ಕಮಲಗಳಿಗೆ ಬಂಧಿತನಾಗಿದ್ದನು. ಅವರ ಬೋಧನೆಯ ಮಕರಂದವನ್ನು ಪಡೆಯುವ ಆಶೆ ಹೊಂದಿದ್ದನು. ಅವನು ಅಖಂಡವಾಗಿ ನಾಮಸ್ಮರಣೆಯನ್ನು ಗುಣಗುಣಿಸುತ್ತಾ ಇದ್ದನು. ಅವನು ಸಾಯಿಯ ಲೀಲೆಗಳನ್ನು ಭಜನಮಾಲಾ ಎಂಬ ಗ್ರಂಥದಲ್ಲಿ ವಿವರಿಸಿರುವನು. ಅದನ್ನು ಭಕ್ತಿ ಮತ್ತು ಪ್ರೀತಿಯಿಂದ ಓದುವವನು ಸಾಯಿಯಿಂದ ಹೆಜ್ಜೆ ಹೆಜ್ಜೆಗೂ ಅನುಗ್ರಹೀತನಾಗುವನು. ಅವನ ಪತ್ನಿಯ ಹೆಸರು ಸಾವಿತ್ರಿ ಮತ್ತು ಅವನ ಜ್ಯೇಷ್ಠ ಪುತ್ರನು ಬಾಬು. ಅವನ ವಿಚಿತ್ರ ಅನುಭವವನ್ನು ನೋಡಿರಿ. ಸಾಯಿಯ ಈ ಚರಿತ್ರೆಯನ್ನು ಆಲಿಸಿರಿ. ಒಮ್ಮೆ ಬಾಬು ಮನದಲ್ಲೇ ಶಂಕೆಯುಳ್ಳವನಾದನು. ಅವನು ಅಲೋಪತಿಯಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆದಿದ್ದನು, ಆದರೆ ಪರೀಕ್ಷೆಗೆ ಕುಳಿತುಕೊಳ್ಳಲಿಲ್ಲ. ಅವನು ರಾತ್ರಿ ಹಗಲು ಬಹಳ ಕಷ್ಟಪಟ್ಟು ಕೆಲಸ ಮಾಡಿದನು. ಅವನು ಒಬ್ಬ ಜ್ಯೋತಿಷಿಯನ್ನು ನೋಡಿ ತಾನು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುವೆನೋ ಇಲ್ಲವೋ ಎಂದು ಪ್ರಶ್ನೆ ಕೇಳಿದ್ದನು. ಪಂಚಾಂಗದ ಹಾಳೆಗಳನ್ನು ತೆಗೆದು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ ಜ್ಯೋತಿಷಿಯು ಗ್ರಹಗಳ ಗತಿಯನ್ನು ಅಧ್ಯಯನ ಮಾಡಿ ಮತ್ತು ರಾಶಿ ನಕ್ಷತ್ರಗಳನ್ನು ತನ್ನ ಬೆರಳುಗಳಿಂದ ಲೆಕ್ಕ ಹಾಕಿ ಬಹಳ ಚಿಂತಿತನಾದನು. ಅವನು ಹೇಳಿದನು, ನೀನು ಬಹಳ ಪರಿಶ್ರಮ ವಹಿಸಿ ಕೆಲಸ ಮಾಡಿರುವೆ, ಆದರೆ ಈ ವರ್ಷ ನಕ್ಷತ್ರಗಳು ಶುಭಕಾರಿಯಾಗಿಲ್ಲ. ಮುಂದಿನ ವರ್ಷ ಬಹಳ ಶುಭಕರವಾಗಿದೆ. ನೀನು ಮುಂದಿನ ವರ್ಷ ಯಾವುದೇ ಚಿಂತೆಯಿಲ್ಲದೆ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು. ಅದು ನಿನಗೆ ಶ್ರೇಯಸ್ಕರವು. ಆದ್ದರಿಂದ ಪರೀಕ್ಷೆಗೆ ಕುಳಿತುಕೊಳ್ಳುವ ಅವಶ್ಯಕತೆ ಏಕೆ? ಪ್ರಯತ್ನಗಳು ವಿಫಲವಾಗುತ್ತವೆ. ಆ ವಿದ್ಯಾರ್ಥಿಯು ಭಯದಿಂದಲೂ ಮಾನಸಿಕ ಖಿನ್ನತೆಯಿಂದಲೂ ತುಂಬಿ ಹೋದನು. ಅನಂತರ ಸ್ವಲ್ಪ ಸಮಯದ ನಂತರ ಆ ವಿದ್ಯಾರ್ಥಿಯ ತಾಯಿಯು ಶಿರಡಿಗೆ ಬಂದಳು. ಅವಳು ಸಾಯಿಯ ಚರಣಗಳಲ್ಲಿ ನಮಸ್ಕರಿಸಿ ಕುಶಲ ವಾರ್ತಾಲಾಪದಿಂದ ಮಾತುಕತೆ ಪ್ರಾರಂಭಿಸಿದಳು. ಆಗ ಈ ವಿಷಯವು ಮಾತಿಗೆ ಬಂದಿತು. ಆಕೆಯು ಬಾಬಾರವರನ್ನು ಕರುಣಾಪೂರಿತ ವಚನಗಳಿಂದ ಪ್ರಾರ್ಥಿಸಿದಳು ಹೇಳಿದಳು, ಅವಳ ಮಗನು ಗ್ರಹಗತಿಗಳು ಅನುಕೂಲಕರವಾಗಿದ್ದರೆ ಪರೀಕ್ಷೆಗೆ ಕುಳಿತುಕೊಳ್ಳುತ್ತಿದ್ದನೆಂದು ತಿಳಿಸಿದಳು. ಜ್ಯೋತಿಷಿಯು ಜಾತಕವನ್ನು ನೋಡಿದ್ದನು ಮತ್ತು ಕಾಲದ ಗ್ರಹಗತಿ ಯೋಗ ಸರಿಯಿಲ್ಲವೆಂದು ಹೇಳಿದ್ದನು. ಆದ್ದರಿಂದ ಚೆನ್ನಾಗಿ ಓದಿದ್ದರೂ ತನ್ನ ಮಗನು ಪರೀಕ್ಷೆಗೆ ಕುಳಿತುಕೊಳ್ಳಬಾರದೆಂದು ನಿರ್ಧರಿಸಿದ್ದಾನೆ. ಆದುದರಿಂದ ಬಾಬಾ, ಅವನ ಗ್ರಹದಶೆ ಅವನ ಮೇಲೆ ಇದೇನು ಪ್ರಭಾವ ಬೀರುತ್ತಿರುವುದು? ಈ ವರ್ಷ ಏಕಿಷ್ಟು ನಿರಾಶೆ? ಪ್ರತಿಯೊಬ್ಬರೂ ಅವನು ಈ ವರ್ಷವೇ ಪರೀಕ್ಷೆ ಮುಗಿಸಲೆಂದು ಕಾತರರಾಗಿದ್ದಾರೆ. ಅವಳ ಮಾತುಗಳನ್ನು ಕೇಳಿ ಬಾಬಾ ಹೇಳಿದರು, ಅವನಿಗೆ ನನ್ನ ಮಾತನ್ನು ಕೇಳುವುದಕ್ಕೆ ತಿಳಿಸು. ಜಾತಕವನ್ನು ಸುತ್ತಿ ಇಡು ಮತ್ತು ಪರೀಕ್ಷೆಗೆ ಕುಳಿತುಕೊಳ್ಳಲಿ. ಯಾವುದೇ ಚಿಂತೆ ಬೇಡ. ಬೇರೆ ಯಾರ ಸಲಹೆಯನ್ನು ಕೇಳುವುದು ಬೇಡ. ಜಾತಕದ ಕಡೆಗೆ ನೋಡಬೇಡ. ಜ್ಯೋತಿಷಾಸ್ತ್ರವನ್ನು ನಂಬಬೇಡ. ಏಕಾಗ್ರ ಚಿತ್ತನಾಗಿ ಓದಲಿ. ನಿನ್ನ ಮಗನಿಗೆ ಹೇಳು, ಅವನು ಪಾಸಾಗುವನು. ಅವನು ಯಾವುದೇ ಚಿಂತೆಯಿಲ್ಲದೆ ಪರೀಕ್ಷೆಗೆ ಕುಳಿತುಕೊಳ್ಳಲಿ. ಅವನು ಯಾವುದೇ ಭರವಸೆಯನ್ನು ಕಳೆದುಕೊಳ್ಳುವುದು ಬೇಡ. ನನ್ನಲ್ಲಿ ಪೂರ್ಣ ವಿಶ್ವಾಸ ಇರಲಿ. ತಾಯಿಯು ಬಾಬಾರವರ ಅನುಮತಿಯಿಂದ ತನ್ನ ಮನೆಗೆ ಹಿಂತಿರುಗಿದಳು. ಮಗನಿಗೆ ಬಾಬಾರವರ ಸಂದೇಶವನ್ನು ತಿಳಿಸಿ ಅವನಿಗೆ ಪೂರ್ಣ ಭರವಸೆ ನೀಡಿದಳು. ಅಂತಹುದಾಗಿತ್ತು ಸಾಯಿ ವಚನಗಳಲ್ಲಿದ್ದ ಶಕ್ತಿ. ಅವಳ ಮಗನು ಪರೀಕ್ಷೆಗೆ ಕುಳಿತುಕೊಂಡನು ಮತ್ತು ಎಲ್ಲಾ ಪ್ರಶ್ನೆಗಳಿಗೂ ಚೆನ್ನಾಗಿ ಉತ್ತರ ಬರೆದನು. ಅವನ ಲಿಖಿತ ಪರೀಕ್ಷೆಗಳು ಮುಗಿದವು. ಅವನು ಪೂರ್ಣವಾಗಿ ಉತ್ತರಿಸಿದನು.
ಆದರೂ ಆತ್ಮವಿಶ್ವಾಸದ ಕೊರತೆಯು ಅವನನ್ನು ಆವರಿಸಿತು. ಸಂದೇಹಗಳು ಅವನ ದೃಢ ಮನಸ್ಸನ್ನು ಚೂರು ಮಾಡಿದವು. ಅವನು ಉತ್ತೀರ್ಣನಾಗಲು ಸಾಕಾಗುವಷ್ಟು ಉತ್ತರಗಳನ್ನು ಬರೆದಿದ್ದರೂ ಸಹ ಆ ವಿದ್ಯಾರ್ಥಿಯು ಅವು ಸಾಕಾಗುವುದಿಲ್ಲವೆಂದು ಭಾವಿಸಿ ಧೈರ್ಯಗೆಟ್ಟನು. ನಿಜವಾಗಿಯೂ ಅವನು ಲಿಖಿತ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದನು. ಆದರೂ ಅವನು ತಾನು ಅನುತ್ತೀರ್ಣನಾಗಿರುವನೆಂದು ಭಾವಿಸಿದನು. ಆದುದರಿಂದ ಅವನು ಉದಾಸನಾಗಿ ನಿರುತ್ಸಾಹ ಹೊಂದಿ ಮೌಖಿಕ ಪರೀಕ್ಷೆಗೆ ಹೋಗಲಾರದೆ ಹೋದನು. ಮೌಖಿಕ ಪರೀಕ್ಷೆಯು ಪ್ರಾರಂಭವಾಗಿತು. ಮೊದಲನೆಯ ದಿನ ಕಳೆಯಿತು. ಎರಡನೆಯ ದಿವಸ ಅವನ ಸ್ನೇಹಿತನೊಬ್ಬನು ಬಂದನು. ಆ ವಿದ್ಯಾರ್ಥಿಯು ಭೋಜನ ಮಾಡುತ್ತಿರುವುದನ್ನು ನೋಡಿದನು. ಅವನು ಹೇಳಿದನು, ಇದೆಂತಹ ಆಶ್ಚರ್ಯ! ಪರೀಕ್ಷಕರು ನಿನ್ನ ಬಗ್ಗೆ ಚಿಂತಿತರಾಗಿದ್ದಾರೆ. ಅವರು ನನ್ನನ್ನು ಬರಹೇಳಿ, ತೆಂಡೂಲ್ಕರನು ನಿನ್ನೆ ಗೈರು ಹಾಜರಾದುದಕ್ಕೆ ಕಾರಣ ತಿಳಿದುಕೊಂಡು ಬಾ ಎಂದು ಕೇಳಿದರು. ನಾನು ಲಿಖಿತ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾಗಿರುವಾಗ ಮೌಖಿಕ ಪರೀಕ್ಷೆಗೆ ಕುಳಿತುಕೊಳ್ಳುವ ಪ್ರಯಾಸ ಏಕೆ ತೆಗೆದುಕೊಳ್ಳಬೇಕು? ಆದ್ದರಿಂದ ನಾನು ಉದಾಸನಾಗಿ ಮನೆಯಲ್ಲೇ ಕುಳಿತುಕೊಂಡೆ. ತೆಂಡೂಲ್ಕರನು ಸ್ಪಷ್ಟವಾಗಿ ಹೇಳಿದನು, ಪರೀಕ್ಷಕರು ತದ್ವಿರುದ್ಧವಾಗಿ ನನಗೆ ಬರಹೇಳಿದರು ಮತ್ತು ನಿನ್ನನ್ನು ಏನಾದರೂ ಮಾಡಿ ಕರೆದುಕೊಂಡು ಬಾ ಎಂದರು ಮತ್ತು ನೀನು ಲಿಖಿತ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುವೆ ಎಂಬ ಆನಂದಕರ ಸುದ್ದಿಯನ್ನು ಕೊಡಲು ಹೇಳಿದರು. ಅನಂತರ ಅವನ ಸಂತಸವನ್ನು ಹೇಗೆ ವರ್ಣಿಸಲು ಸಾಧ್ಯ? ಅವನು ಸಾಯಿ ಮಹಾರಾಜರನ್ನು ಧ್ಯಾನಿಸಿ ಮತ್ತೊಂದು ಕ್ಷಣವನ್ನು ವ್ಯರ್ಥ ಮಾಡದೆ ಉಲ್ಲಾಸ ಭಾವದಿಂದ ಧಾವಿಸಿದನು. ಅದು ಹಾಗಿರಲಿ, ಎಲ್ಲವೂ ಸುಖಮಯವಾಗಿ ಜರುಗಿತು. ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಬೇಕೆಂಬ ಆಸೆಯು ಪೂರ್ತಿಯಾಯಿತು. ಸಾಯಿಯು ಸಹ ಅವನ ಇಚ್ಛೆಯನ್ನು ಪೂರೈಸಿ ತಮ್ಮ ಚರಣಗಳಲ್ಲಿನ ಭಕ್ತಿಯನ್ನು ದೃಢಪಡಿಸಿದರು. ಬೀಸುವ ಕಲ್ಲಿನ ಗಿಡಿಯನ್ನು ಗಟ್ಟಿಯಾಗಿ ಸಿಕ್ಕಿಸಬೇಕು, ಆಗಾಗ್ಗೆ ಜೋರಾಗಿ ಅಲ್ಲಾಡಿಸಬೇಕಾಗುತ್ತದೆ. ಅದೇ ರೀತಿ ಗುರು ಚರಣಗಳಲ್ಲಿನ ನಿಷ್ಠೆಯನ್ನು ಬಲಪಡಿಸಲು ಸಾಯಿಯು ಪರೀಕ್ಷೆಗಳನ್ನು ನೀಡುತ್ತಾರೆ. ಅವರು ಎಂದಿಗೂ ಯಾರಿಗೂ ಏನನ್ನು ಹೇಳುತ್ತಿರಲಿಲ್ಲ. ಅದರಿಂದ ಅವರ ಚಿತ್ತವೃತ್ತಿಯು ಅಲುಗಾಡಬಹುದಿತ್ತು. ಅದೇ ಬಾಬಾರವರ ಸನ್ನಿಧಿಯಲ್ಲಿ ನಿತ್ಯ ಅನುಭವವಾಗಿತ್ತು. ಈ ರೀತಿ ಅವರು ನಿಷ್ಠೆಯನ್ನು ದೃಢಪಡಿಸುತ್ತಿದ್ದರು. ಯಾವಾಗ ಒಬ್ಬನು ನಿರ್ದಿಷ್ಟ ಮಾರ್ಗದಲ್ಲಿಯೇ ಹೋಗುವನೋ ಮೊದಮೊದಲು ಎಲ್ಲವೂ ಚೆನ್ನಾಗಿರುವಂತೆಯೇ ಕಾಣುತ್ತದೆ. ಅನಂತರ ಮುಳ್ಳಿನ ಪೊದೆಗಳು ಎಲ್ಲೆಡೆಯೂ ಹರಡಿ ಎಲ್ಲ ಕಡೆಯಿಂದಲೂ ಕೇವಲ ಮುಳ್ಳೇ ಎದುರಾಗುತ್ತದೆ. ಆಗ ಅವನ ನಿಷ್ಠೆಯು ಅಲುಗಾಡಿ ಸಂಶಯಗಳು ಸಹಜವಾಗಿಯೇ ಹುಟ್ಟುತ್ತವೆ. ಏಕೆ ಸಾಯಿಯು ನನ್ನನ್ನು ಈ ಕಷ್ಟವಾದ ಮಾರ್ಗದಲ್ಲಿ ತಂದರು ಎಂದು ಕೇಳಬಹುದು. ಯಾರಿಗಾದರೂ ಈ ರೀತಿಯ ಭಾವನೆ ಬಂದಲ್ಲಿ ನಿಮ್ಮ ನಿಷ್ಠೆಗೆ ಬಲವಾಗಿ ಅಂಟಿಕೊಳ್ಳಿ. ಈ ಕಷ್ಟಗಳು ನಿಮ್ಮನ್ನು ಪರೀಕ್ಷಿಸಲೋಸುಗವೇ ಬಂದಿರುತ್ತವೆ. ಆಗ ಮಾತ್ರವೇ ದೃಢವಾದ ಶ್ರದ್ಧೆಯು ನಿಮ್ಮದೇ ಒಂದು ಭಾಗವಾಗುತ್ತದೆ. ಈ ಕಷ್ಟಗಳನ್ನು ಎದುರಿಸುತ್ತಾ ಮತ್ತು ಸಾಯಿನಾಮ ಸ್ಮರಣೆಯನ್ನು ಅಖಂಡವಾಗಿ ಮಾಡಿದಲ್ಲಿ ಎಲ್ಲ ಅಪಾಯಗಳು ನಾಶವಾಗುತ್ತವೆ. ಇದೇ ನಾಮದ ಪ್ರಚಂಡ ಶಕ್ತಿಯು. ಇದೇ ಆ ಕಷ್ಟಗಳೆಲ್ಲದರ ಅಂತರಾಳದ ಪ್ರಯೋಜನ. ಅವುಗಳು ಸಾಯಿಯ ನಿರ್ಮಾಣವೇ. ಆಗ ಮಾತ್ರವೇ ಸಾಯಿಯನ್ನು ಸ್ಮರಿಸಿ ನಾಮಸ್ಮರಣೆಯನ್ನು ಮಾಡುವನು ಮತ್ತು ಅದು ಎಲ್ಲ ಸಂಕಟಗಳನ್ನು ಉಪಶಮನಗೊಳಿಸುತ್ತದೆ. ಅದು ಹಾಗಿರಲಿ. ಆ ಯುವಕನ ತಂದೆಯು ಬಾಬಾರವರ ಅತಿ ಪ್ರೇಮದ ಭಕ್ತನಾಗಿದ್ದನು. ಅವನು ಸಹನಶೀಲನು, ಉದಾರಿಯು ಮತ್ತು ಸಾತ್ವಿಕ ಗುಣಸಂಪನ್ನನೂ ಆಗಿದ್ದನು. ಅವನ ದೇಹವು ಬಹಳ ಶಿಥಿಲವಾಗಿ ಹೋಗಿತ್ತು. ಅವನು ಒಬ್ಬ ಪ್ರಸಿದ್ಧ ಪರದೇಶಿ ವ್ಯಾಪಾರಿಯ ಹತ್ತಿರ ಕೆಲಸ ಮಾಡುತ್ತಿದ್ದನು. ಆ ವ್ಯಾಪಾರಿಗೆ ಮುಂಬಯಿಯಲ್ಲಿ ಒಂದು ದೊಡ್ಡ ವಹಿವಾಟು ಇತ್ತು. ಅವನಲ್ಲಿ ಬಹಳ ನಿಸ್ಪೃಹತೆಯಿಂದಲೂ ಸತ್ಯಶೀಲನಾಗಿಯೂ ಕೆಲಸ ಮಾಡುತ್ತಿದ್ದನು. ಅನಂತರ ವೃದ್ಧಾಪ್ಯ ಕಾಲದಲ್ಲಿ ಅವನ ದೃಷ್ಟಿಯು ಮಂಕಾಗುತ್ತಿರಲು ಅವನು ದೈಹಿಕವಾಗಿ ನಿಶ್ಶಕ್ತನಾದನು. ಅವನಿಗೆ ಪೂರ್ಣ ವಿಶ್ರಾಂತಿಯು ಬೇಕೆನ್ನಿಸಿತು. ಅವನಿಗೆ ಕೆಲಸ ಮಾಡಲು ಶಕ್ತಿ ಇಲ್ಲದ ಕಾರಣ ರಘುನಾಥರಾವನು ತನ್ನ ಪ್ರಕೃತಿಯನ್ನು ಸುಧಾರಿಸಲು ರಜೆ ಹಾಕಿದನು ಮತ್ತು ವಿಶ್ರಾಂತಿ ಪಡೆದನು. ರಜೆಯು ಸಂಪೂರ್ಣವಾಗಿ ಮುಗಿದ ನಂತರವೂ ಅವನು ಪೂರ್ಣ ವಿಶ್ರಾಂತಿ ತೆಗೆದುಕೊಳ್ಳದೆ ಇದ್ದುದರಿಂದ ಅವನ ರಜೆಯ ಮುಂದುವರಿಕೆಗೆ ಮತ್ತೊಂದು ಅರ್ಜಿಯನ್ನು ಸಲ್ಲಿಸಿದನು. ಯಾವಾಗ ಅವನ ಮೇಲಿನ ಅಧಿಕಾರಿಯು ಅರ್ಜಿಯನ್ನು ನೋಡಿದನೋ ಅವನು ರಜೆಯನ್ನು ಶಿಫಾರಸು ಮಾಡಿದನು. ಆದರೆ ಕಚೇರಿಯ ವರಿಷ್ಠಾಧಿಕಾರಿಯು ಬಹಳ ವಿಚಾರವಂತನು, ದಯಾಳುವೂ ಆಗಿದ್ದನು. ಕಚೇರಿಯ ಮುಖ್ಯಾಧಿಕಾರಿಯು ಬಹಳ ಉದಾರಿಯಾಗಿದ್ದನು. ಈ ಕೆಲಸಗಾರನ ಪ್ರಾಮಾಣಿಕ ಸೇವೆಯನ್ನು ಪರಿಗಣಿಸಿ ಅವನು ತನ್ನ ಮನೆ ಸಂಭಾಳಿಸಲು ಅನುಕೂಲವಾಗುವಂತೆ ಅರ್ಧ ಸಂಬಳದ ರಜೆಯನ್ನು ಅನುಮೋದಿಸಿದನು. ಇದು ಸರಕಾರಿ ಪದ್ಧತಿಯಾಗಿತ್ತು.
ಇದನ್ನೇ ಉತ್ತಮ ವ್ಯಾಪಾರಿಗಳು ಸನ್ನಿವೇಶಗಳಿಗೆ ತಕ್ಕುದಾಗಿ ತಮ್ಮ ಪ್ರಾಮಾಣಿಕರಾದ ಸೇವಕರ ನಿಮಿತ್ತವಾಗಿ ಅವರನ್ನು ಉತ್ತೇಜಿಸಲು ಇದೇ ಪದ್ಧತಿಯನ್ನು ಅವಲಂಬಿಸುತ್ತಿದ್ದರು. ನನ್ನ ಯಜಮಾನನು ಈ ಸಂಬಳವನ್ನು ಇನ್ನೂ ಕೊಡುವನೇ, ನಾನು ಕೆಲಸ ಮಾಡಲು ಆಗುತ್ತಿಲ್ಲ, ಆದರೂ ಸಹ ಎಂದು ತೆಂಡೂಲ್ಕರನು ಚಿಂತಿತನಾದನು. ನನ್ನ ಪೂರ್ತಿ ಸಂಬಳವು 150 ರೂಪಾಯಿಗಳು. ನನಗೆ 75 ರೂಗಳು ಪಿಂಚಣಿ ಬಂದರೆ ಮನೆಯ ಖರ್ಚನ್ನು ಹೇಗೆ ತೂಗಿಸುವುದು? ಈ ಯೋಚನೆಯ ಸುಳಿಯಲ್ಲಿ ಅವನು ಸಿಲುಕಿದನು. ಆದರೆ ಅನಂತರ ಮತ್ತೊಂದು ವಿಶೇಷ ಸಂಗತಿ ಜರುಗಿತು. ಬಾಬಾರವರ ಅಪೂರ್ವ ಚಮತ್ಕಾರವನ್ನು ನೋಡಿ ಅವರು ರಘುನಾಥರಾವರ ಪತ್ನಿಯನ್ನು ಅವರ ಕುಶಲದ ಬಗ್ಗೆ ವಿಚಾರಿಸಿದರು. ಈ ವಿಚಿತ್ರವನ್ನು ಕೇಳಿ ಪಿಂಚಣಿಯ ಬಗೆಗಿನ ಅಂತಿಮ ಸಂದೇಶ ಬರುವ 15 ದಿನಗಳ ಮೊದಲೇ ಬಾಬಾರವರು ಅವಳ ಕನಸಿನಲ್ಲಿ ಬಂದು ಅವಳ ಅಭಿಪ್ರಾಯವನ್ನು ವಿಚಾರಿಸಿದರು. ಅವನಿಗೆ 100 ರೂಪಾಯಿಗಳನ್ನು ಕೊಡಬಹುದೆಂದು ನನ್ನ ಇಷ್ಟ, ಅದು ನಿನಗೆ ತೃಪ್ತಿಯೇ? ಅವರು ಕೇಳಿದರು. ಅದಕ್ಕೆ ಆ ಮಹಿಳೆ ಉತ್ತರಿಸಿದಳು, ನೀವು ನನ್ನನ್ನೇಕೆ ಕೇಳುವಿರಿ? ನಮಗೆ ನಿಮ್ಮಲ್ಲಿ ಪೂರ್ಣ ಭರವಸೆಯಿದೆ. ಅಲ್ಲಿ ಅವನ ಅರ್ಜಿಯ ಮೇಲೆ ಒಂದು ನಿರ್ಧಾರ ತೆಗೆದುಕೊಳ್ಳಲಾಗಿತು. ರಘುನಾಥನು ಒಬ್ಬ ಪ್ರಾಮಾಣಿಕ ನೌಕರನಾಗಿದ್ದನು. ಅವನು ಅನೇಕ ವರ್ಷಗಳ ಕಾಲ ಉತ್ತಮ ಸೇವೆ ಸಲ್ಲಿಸಿದ್ದನು. ಆದ್ದರಿಂದ ಅವನಿಗೆ ಒಳ್ಳೆಯ ಪಿಂಚಣಿಯನ್ನೇ ಕೊಡಬೇಕು. ಬಾಬಾರವರು 100 ರೂಪಾಯಿಗಳೆಂದು ಹೇಳಿದರು. ಅದರ ಜೊತೆಗೆ ಇನ್ನೂ 10 ರೂಪಾಯಿಗಳನ್ನು ಸೇರಿಸಿ ಕೊಡಲಾಯಿತು. ಈ ರೀತಿ ಸಮರ್ಥರು ಕರುಣಾಮಯಿಯಾಗಿದ್ದು ತಮ್ಮ ಭಕ್ತರಲ್ಲಿ ಅಗಾಧ ಪ್ರೇಮವನ್ನು ತೋರಿಸುತ್ತಿದ್ದರು. ಈಗ ಮತ್ತೊಂದು ಸುಂದರವಾದ ಮನೋರಂಜಕವಾದ ಭಕ್ತರಲ್ಲಿ ಪ್ರೇಮ ಮತ್ತು ಉಲ್ಲಾಸವನ್ನು ಹುಟ್ಟಿಸುವ ಕಥೆಯನ್ನು ಹೇಳುತ್ತೇನೆ. ಶ್ರೋತೃಗಳಿಗೆ ಆನಂದದಾಯಕವಾಗಿದೆ. ಈ ಮಧುರ ಕಥೆಯು ಒಬ್ಬ ವೈದ್ಯ ಕ್ಯಾಪ್ಟನ್ ಹಾಟಿ ಎಂಬುವನದ್ದು. ಅವನೊಬ್ಬ ಶ್ರದ್ಧಾಳು ಭಕ್ತನಾಗಿದ್ದನು. ಅವನಿಗೆ ಬಾಬಾರವರು ಒಂದು ಬೆಳಗಿನ ಜಾವದಲ್ಲಿ ಕನಸಿನಲ್ಲಿ ದರ್ಶನವಿತ್ತರು. ಹಾಟಿಯು ಗ್ವಾಲಿಯರ್ನಲ್ಲಿ ವಾಸಿಸುತ್ತಿದ್ದನು. ಕನಸಿನಲ್ಲಿ ಬಾಬಾರವರನ್ನು ನೋಡಿದನು. ಬಾಬಾರವರು ಅದೆಂತಹ ಚಾಣಾಕ್ಷತನದಿಂದ ಪ್ರಶ್ನೆ ಮಾಡಿದರು ಮತ್ತು ಹಾಟಿಯು ಯಾವ ರೀತಿ ಉತ್ತರಗಳನ್ನು ಕೊಟ್ಟನು ಎಂಬುದನ್ನು ನೋಡಿರಿ. ಬಾಬಾ ಹೇಳಿದರು, ನನ್ನನ್ನು ನೀನು ಮರೆತೇ ಬಿಟ್ಟೆಯೋ? ಹಾಟಿಯು ಕೂಡಲೇ ಬಾಬಾರವರ ಚರಣಗಳನ್ನು ಹಿಡಿದು ಹೇಳಿದನು, ಮಗುವು ತಾಯಿಯನ್ನು ಮರೆತರೆ ಅದನ್ನು ರಕ್ಷಿಸುವವರು ಯಾರು? ಕನಸಿನಲ್ಲಿಯೇ ಅವನು ಬೇಗನೆ ಎದ್ದು ತೋಟಕ್ಕೆ ಹೋಗಿ ತಾಜಾ ವಾಲಪಪಡಿ ಮತ್ತು ಶಿರಾಗಳನ್ನು ದಕ್ಷಿಣೆಯ ಜೊತೆ ಬಾಬಾರವರಿಗೆ ಅರ್ಪಿಸಿ ತನ್ನ ಭಕ್ತಿಯನ್ನು ತೋರಿಸಬೇಕೆಂದುಕೊಂಡನು. ಆ ಪದಾರ್ಥಗಳೆಲ್ಲವನ್ನು ಸಿದ್ಧಪಡಿಸಿಕೊಂಡು ತನ್ನ ಭಕ್ತಿಯನ್ನು ಸಿದ್ಧಪಡಿಸಲು ಹಾಟಿಯು ಬುಟ್ಟಿಯ ಮುಚ್ಚಳವನ್ನು ತೆಗೆದು ಅವುಗಳನ್ನು ಸಮರ್ಪಿಸಲು ಮುಂದೆ ಬಂದನು. ತಕ್ಷಣವೇ ಅವನ ಕಣ್ಣುಗಳು ತೆರೆದುಕೊಂಡು ಅದೊಂದು ಸ್ವಪ್ನವೆಂಬುದನ್ನು ಅರಿತನು. ಕೂಡಲೇ ಹಾಟಿಯ ಮನಸ್ಸಿನಲ್ಲಿ ಕನಸಿನಲ್ಲಿ ಕಂಡ ವಸ್ತುಗಳನ್ನೆಲ್ಲ ಒಟ್ಟು ಮಾಡಿ ಶಿರಡಿಗೆ ಹೋಗಿ ಬಾಬಾರವರಿಗೆ ಪ್ರತ್ಯಕ್ಷವಾಗಿ ಸಮರ್ಪಿಸಬೇಕು ಎಂದುಕೊಂಡನು. ಆದರೆ ಅವನು ಗ್ವಾಲಿಯರ್ನಲ್ಲಿ ಇದ್ದುದರಿಂದ ಮುಂಬಯಿಯಲ್ಲಿದ್ದ ತನ್ನ ಸ್ನೇಹಿತನಿಗೆ ಒಂದು ಪತ್ರವನ್ನು ಬರೆದು ಅವನಿಗೆ ಸಕಲ ವೃತ್ತಾಂತವನ್ನು ಸಾಧ್ಯಂತವಾಗಿ ವಿವರಿಸಿ ಶಿರಡಿಗೆ ಖುದ್ದಾಗಿ ಹೋಗಲು ಪ್ರೇರೇಪಿಸಿದನು. ಹಣವನ್ನು ಟಪಾಲಿನ ಮೂಲಕ ಕಳಿಸುತ್ತೇನೆ, ಒಳ್ಳೆಯ ಗುಣಮಟ್ಟದ ಶಿರಾವನ್ನು ಕೊಂಡುಕೋ ಮತ್ತು ಹೇಗಾದರೂ ಮಾಡಿ ಒಳ್ಳೆಯ ಗುಣಮಟ್ಟದ ವಾಲಪಾಪಡಿಯನ್ನು ತಂದು ಸುಂದರವಾಗಿ ಜೋಡಿಸು. ಉಳಿದ ಹಣವನ್ನು ನಿನ್ನೊಡನೆ ತೆಗೆದುಕೊಂಡು ಹೋಗಿ ಬಾಬಾರವರಿಗೆ ಅರ್ಪಿಸು. ಶಿರಾ ಮತ್ತಿತರ ವಸ್ತುಗಳ ಜೊತೆ ಸಮರ್ಪಿಸು. ಅವರ ಚರಣಗಳಿಗೆ ನಮಸ್ಕರಿಸಿ ಪ್ರಸಾದವನ್ನು ಬೇಡಿ ನನಗೆ ಕಳಿಸು. ಹಣ ತಲುಪಿದ ಕೂಡಲೇ ಆ ಸ್ನೇಹಿತನು ಶಿರಡಿಗೆ ಹೊರಟನು. ಅವನು ಬರೆದ ಎಲ್ಲ ಪದಾರ್ಥಗಳನ್ನು ಖರೀದಿಸಿದನು. ಆದರೆ ಪಾಪಡಿ ಮಾತ್ರ ಎಷ್ಟು ಕಷ್ಟಪಟ್ಟರೂ ಸಿಗಲಿಲ್ಲ. ಆ ಕೂಡಲೇ ಒಂದು ಬುಟ್ಟಿಯು ಅಲ್ಲಿಗೆ ಬಂದಿತು. ಅದನ್ನು ಒಬ್ಬ ಮಹಿಳೆಯು ಹೊತ್ತುಕೊಂಡು ಬಂದಿದ್ದಳು. ಅವನು ಆಕೆಯನ್ನು ಕರೆದು ನೋಡಿದಾಗ ಅದರಲ್ಲಿ ವಾಲಪಾಪಡಿಯು ಇರುವುದನ್ನು ನೋಡಿ ಸಕಲರು ಅತ್ಯಾಶ್ಚರ್ಯಪಟ್ಟರು. ಅನಂತರ ಅವನು ಎಲ್ಲ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಿ ಗೌರವಪೂರ್ವಕವಾಗಿ ಮಹಾರಾಜರಿಗೆ ಅರ್ಪಿಸಿದನು. ಅವರು ಅವುಗಳನ್ನು ನಿಮೋಣಕರನಿಗೆ ಮಾರನೆಯ ದಿನದ ನೈವೇದ್ಯಕ್ಕಾಗಿ ಕೊಟ್ಟರು. ಮಾರನೆಯ ದಿನ ಬಾಬಾರವರು ಊಟ ಮಾಡಲು ಕುಳಿತಾಗ ಅವರು ಬೇಳೆ, ತವ್ವೆ, ಅನ್ನ ಇವುಗಳನ್ನು ಮುಟ್ಟಲಿಲ್ಲ. ಆದರೆ ಅವರು ಕೇವಲ ವಾಲಪಾಪಡಿಯನ್ನು ಮಾತ್ರ ತೆಗೆದುಕೊಂಡರು. ಸಕಲರು ಆಶ್ಚರ್ಯಚಕಿತರಾದರು. ಯಾರ ಮನದಲ್ಲಿ ಯಾವ ಭಾವವಿರುತ್ತದೆಯೋ ಅವರು ಕೇವಲ ವಾಲಪಾಪಡಿಯನ್ನು ಮಾತ್ರ ತಿಂದರು. ಹಾಟಿಯು ಈ ವೃತ್ತಾಂತವನ್ನು ಕೇಳುತ್ತಲೇ ಅತ್ಯಂತ ಆನಂದಪಟ್ಟನು. ಯಾರ ಮನದಲ್ಲಿ ಯಾವ ಭಾವವಿರುತ್ತದೆಯೋ
ಅದೇ ರೀತಿಯ ಅನುಭವವನ್ನು ಅವರು ಪಡೆಯುತ್ತಾರೆ. ಹಾಟಿಯ ಅನುಭವವು ಅದೇ ರೀತಿಯದಾಗಿತ್ತು. ಈಗ ಮುಂದಿನ ಕಥೆಯ ಅದ್ಭುತವನ್ನು ಕೇಳಿರಿ ಮತ್ತು ಸಾಯಿಯ ಮಧುರವಾದ ಸೌಜನ್ಯ ಭಾವವನ್ನು ತಿಳಿಯಿರಿ. ಸಾಯಿಯವರ ಹಸ್ತ ಸ್ಪರ್ಶದಿಂದ ಪವಿತ್ರವಾದ 1 ರೂಪಾಯಿಯ ನಾಣ್ಯವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಕೆಂಬ ಇಚ್ಛೆಯು ಹಾಟಿಯ ಮನದಲ್ಲಿ ಉದ್ಭವಿಸಿತು. ಸಾಯಿಯು ಅವನ ಇಚ್ಛೆಯನ್ನು ಪೂರೈಸಿದರು. ಮನಸ್ಸಿನಲ್ಲಿ ಕೋಟ್ಯಾನುಕೋಟಿ ವೃತ್ತಿಗಳು ಏಳುತ್ತವೆ. ತೊಂದರೆ ಕೊಡುವುದನ್ನೆಲ್ಲ ತ್ಯಜಿಸಿ ಕೇವಲ ಒಳ್ಳೆಯದನ್ನು ಮಾತ್ರ ಇಟ್ಟುಕೊಳ್ಳಬೇಕು. ಆಗ ಭಕ್ತರಿಗೆ ಸಹಾಯ ಮಾಡುವಲ್ಲಿ ಇರುವ ಸಾಯಿಯ ಕುಶಲತೆಯನ್ನು ಗಮನಿಸಿ. ಹಾಟಿಯ ಮನದಲ್ಲಿ ಅಂತಹ ಸದಿಚ್ಛೆಯು ಹುಟ್ಟಿದಾಗ ಅದನ್ನು ಸಫಲಗೊಳಿಸಲು ಸಮಯವೇನು ಬೇಕಾಗಲಿಲ್ಲ. ಅವನ ಸ್ನೇಹಿತನೊಬ್ಬನು ಸಾಯಿಯ ದರ್ಶನಕ್ಕಾಗಿ ಶಿರಡಿಗೆ ಇನ್ನೇನು ಹೊರಡಬೇಕೆಂದಿದ್ದನು. ಕೇವಲ ಉದ್ದೇಶ ಮಾತ್ರವೇ ಒಳ್ಳೆಯದಿರಬೇಕು. ಆಗ ಸಾಯಿಯು ಅತ್ಯಾಶ್ಚರ್ಯಕರವಾಗಿ ನೆರವೇರಿಸುತ್ತಾರೆ. ಯಾರಿಗೆ ಕೇವಲ ಸದ್ವೃತ್ತಿಗಳು ಇವೆಯೋ ಅವರ ಯೋಗಕ್ಷೇಮವು ಸಾಯಿಯ ಕೈಯಲ್ಲಿರುತ್ತದೆ. ಆಗ ಹಾಟಿಯು ತನ್ನ ಸ್ನೇಹಿತನಿಗೆ 1 ರೂಪಾಯಿಯನ್ನು ಕೊಟ್ಟು ಅತಿ ಪ್ರೀತಿಯಿಂದ ಅದನ್ನು ಬಾಬಾರವರ ಕೈಯಲ್ಲಿಡಲು ಮರೆಯಬಾರದು ಎಂದು ಹೇಳಿದನು. ಅವನ ಸ್ನೇಹಿತನು ಶಿರಡಿಗೆ ಹೋದಾಗ ಕ್ಷಣವೇ ದರ್ಶನಕ್ಕಾಗಿ ಹೋದನು. ಅವನು ಅವರ ಚರಣಗಳಲ್ಲಿ ಶಿರಬಾಗಿ ವಂದಿಸಿದನು. ಅನಂತರ ಬಾಬಾರವರ ಸಮ್ಮುಖದಲ್ಲಿ ಕುಳಿತನು. ಬಾಬಾರವರು ದಕ್ಷಿಣೆಗಾಗಿ ಕೈ ಚಾಚಿದರು. ಆದ್ದರಿಂದ ಅವನು ಮೊದಲು ದಕ್ಷಿಣೆಯನ್ನು ಕೊಟ್ಟನು. ಬಾಬಾರವರು ಅದನ್ನು ತಮ್ಮ ಜೇಬಿನಲ್ಲಿ ತಕ್ಷಣ ಇಟ್ಟುಕೊಂಡರು. ಅನಂತರ ಅವನು ಹಾಟಿಯ ಹಣವನ್ನು ಹೊರಗೆ ತೆಗೆದನು. ಕೈಗಳನ್ನು ಜೋಡಿಸಿಕೊಂಡು ಆ ಹಣವನ್ನು ಸಹ ಬಾಬಾರವರ ಅಂಗೈಯಲ್ಲಿ ಹಾಕಿ ಹೇಳಿದನು, ಈ ದಕ್ಷಿಣೆಯನ್ನು ಡಾಕ್ಟರ್ ಹಾಟಿಯು ನನ್ನ ಜೊತೆಗೆ ಕಳುಹಿಸಿದ್ದಾನೆ. ಈ ಸಾಯಿಯು ಸರ್ವ ಹೃದಯವಾಸಿಯಾಗಿದ್ದು ಹಾಟಿಯು ಗ್ವಾಲಿಯರ್ನಲ್ಲಿ ಇದ್ದರೂ ಸಹ ಅವನ ಮನಸ್ಸಿನಲ್ಲಿರುವ ಇಚ್ಛೆಯನ್ನು ಅರಿತು ಅದರ ಕಡೆಗೆ ಸೂಕ್ಷ್ಮವಾಗಿ ನೋಡುತ್ತಾ ಕುಳಿತರು. ಪ್ರೇಮೋನ್ಮುಖರಾಗಿ ಬಾಬಾರವರು ಆ ರೂಪಾಯಿಯನ್ನು ತಮ್ಮ ಕಣ್ಣ ಮುಂದೆ ಹಿಡಿದರು. ಅವರು ಅದನ್ನು ಏಕಾಗ್ರ ದೃಷ್ಟಿಯಿಂದ ಅವಲೋಕಿಸಲು ಪ್ರಾರಂಭಿಸಿದರು. ಅಲ್ಲಿದ್ದ ಜನರೆಲ್ಲರೂ ಅವರನ್ನು ದೃಷ್ಟಿಸಿ ನೋಡಲಾರಂಭಿಸಿದರು. ಅವರು ಆ ನಾಣ್ಯವನ್ನು ಬಲಗೈ ಹೆಬ್ಬೆಟ್ಟಿನಿಂದ ಮೇಲಕ್ಕೆ ಚಿಮ್ಮಿಸಿ ತಮ್ಮ 2 ಕೈಗಳಿಂದ ಹಿಡಿದುಕೊಂಡರು. ಈ ರೀತಿ ಅವರು ಕೆಲವು ಕಾಲ ಅದರೊಡನೆ ಆಟವಾಡಿದರು. ನಂತರ ಆ ರೂಪಾಯಿಯನ್ನು ಹಿಂದಿರುಗಿಸಿದರು ಮತ್ತು ಹೇಳಿದರು, ಅದು ಯಾರಿಗೆ ಸೇರಿದ್ದೋ ಅವರಿಗೆ ಹಿಂತಿರುಗಿಸು. ಅದರ ಜೊತೆಗೆ ಉದಿ ಪ್ರಸಾದವನ್ನು ತೆಗೆದುಕೋ. ಅವನಿಗೆ ಹೇಳು, ನಾನು ಅವನಿಂದ ಏನನ್ನು ಇಚ್ಛಿಸುವುದಿಲ್ಲವೆಂದು ಮತ್ತು ಚೆನ್ನಾಗಿರು ಎಂದು. ಬಾಬಾರವರ ಚರಣಗಳಲ್ಲಿ ಸಾಷ್ಟಾಂಗ ಪ್ರಣಾಮ ಮಾಡಿ ಉದಿ ಪ್ರಸಾದವನ್ನು ಅದನ್ನು ಧರಿಸುವ ಜಾಗದಲ್ಲಿ ಇಟ್ಟುಕೊಂಡು ಆ ಸ್ನೇಹಿತನು ಬಾಬಾರವರ ಆಜ್ಞೆಯನ್ನು ಪಡೆದು ಗ್ವಾಲಿಯರ್ನ ತನ್ನ ಮನೆಗೆ ಹಿಂತಿರುಗಿದನು. ಗ್ವಾಲಿಯರ್ ತಲುಪಿದ ಮೇಲೆ ರೂಪಾಯಿಯನ್ನು ಆ ಡಾಕ್ಟರರಿಗೆ ಕೊಟ್ಟು ನಂತರ ಸಕಲ ವೃತ್ತಾಂತವನ್ನು ಏನು ನಡೆಯಿತೆಂಬುದನ್ನು ವಿವರಿಸಿದನು. ಹಾಟಿಯು ಭಾವೋನ್ಮತ್ತನಾಗಿ ಗದ್ಗದ ಕಂಠನಾದನು. ಅವನು ಹೇಳಿದನು, ನನ್ನ ಮನಸ್ಸಿನಲ್ಲಿದ್ದ ಉದ್ದೇಶ ಮತ್ತು ನಾನು ಆಶೆಪಟ್ಟಂತೆಯೇ ಬಾಬಾರವರು ನನ್ನ ಮನೋರಥವನ್ನು ತಿಳಿದು ಈಡೇರಿಸಿದ್ದಾರೆ. ಇದು ಹಾಟಿಯ ಮನಸ್ಸಿನ ಭಾವನೆಯಾಗಿತ್ತು. ಆದರೆ ಇದು ಅವನ ಕಲ್ಪನೆಯಷ್ಟೇ. ಸಂತರ ಯೋಜನೆಗಳನ್ನು, ಅವುಗಳ ಪ್ರಯೋಜನಗಳನ್ನು ಯಾರು ತಾನೇ ಅರ್ಥ ಮಾಡಿಕೊಳ್ಳಬಲ್ಲರು? ಬಹುಶಃ ಇದು ಹಾಟಿಯ ನಂಬಿಕೆ ನಿಜವಾಗಿದ್ದರೂ ಸಹ ಮತ್ತೊಂದು ಘಟನೆಯನ್ನು ನೋಡಿರಿ. ಇದು ಅದಕ್ಕೆ ತದ್ವಿರುದ್ಧವಾಗಿದೆ. ಕೇವಲ ಸಂತರು ಮಾತ್ರವೇ ಅವುಗಳ ಇಂಗಿತವನ್ನು ಅರಿಯಬಲ್ಲರು. ಅವರು ಒಬ್ಬ ವ್ಯಕ್ತಿಯ ರೂಪಾಯಿಯನ್ನು ಹಿಂತಿರುಗಿಸಿದರು ಮತ್ತು ಮತ್ತೊಬ್ಬನದನ್ನು ಜೇಬಿಗೆ ಇಳಿಸಿದರು. ನಿಶ್ಚಿತವಾದ ಕಾರಣವನ್ನು ಯಾರು ತಾನೇ ವಿವರಿಸಲು ಸಾಧ್ಯ? ಮತ್ತು ಬಾಬಾರವರ ಮನಸ್ಸಿನಲ್ಲಿ ಏನಿತ್ತು? ಕೇವಲ ಅವರು ಮಾತ್ರವೇ ತಮ್ಮ ಕಾರಣಗಳನ್ನು ಬಲ್ಲರು. ನಾವು ಕೇವಲ ಏನು ನಡೆಯುತ್ತಿದೆ ಎಂಬುದನ್ನು ನೋಡಿ ಸಂತಸ ಪಡಬೇಕು ಮತ್ತು ಹಾಗೆ ಮಾಡುವಂತಹ ಇಂತಹ ಮಧುರ ಅವಕಾಶಗಳನ್ನು ತಪ್ಪಿಸಬಾರದು. ಈ ಉದ್ದೇಶಕ್ಕಾಗಿಯೇ ಈ ಕಥೆಯನ್ನು ಕೇಳಿರಿ. ಒಮ್ಮೆ ವಾಮನ ನಾರ್ವೇಕರನು ಬಾಬಾರವರಲ್ಲಿ ಅಪಾರ ಪ್ರೇಮ ಬಿಟ್ಟವನು. ಬಾಬಾರವರಿಗೆ ಭಕ್ತಿ ಪುರಸ್ಸರವಾಗಿ ಸಮರ್ಪಿಸಲು ಒಂದು ಸುಂದರವಾದ ರೂಪಾಯಿ ನಾಣ್ಯವನ್ನು ತೆಗೆದುಕೊಂಡು ಬಂದನು. ನಾಣ್ಯದ ಒಂದು ಮುಖದಲ್ಲಿ ರಾಮ, ಲಕ್ಷ್ಮಣ ಮತ್ತು ಸೀತೆಯ ಮೂರ್ತಿಗಳನ್ನು ಕೆತ್ತಲಾಗಿತ್ತು. ಮತ್ತೊಂದು ಕಡೆ ಕೈಗಳನ್ನು ಜೋಡಿಸಿಕೊಂಡಿರುವ ಸುಂದರವಾದ ಮಾರುತಿಯ ಮೂರ್ತಿಯೂ ಇತ್ತು. ಅದನ್ನು ಅರ್ಪಿಸುವ ಅವನ ಉದ್ದೇಶ ಬಾಬಾರವರ ಹಸ್ತ ಸ್ಪರ್ಶವಾದ ನಂತರ ಅದನ್ನು ಹಿಂದಕ್ಕೆ ಪಡೆಯುವುದು, ಉದಿ ಮತ್ತು ಪ್ರಸಾದಗಳ ಜೊತೆ ತೆಗೆದುಕೊಳ್ಳುವುದಿತ್ತು.
ಬಾಬಾರವರಿಗೆ ಸದಾಕಾಲ ಇತರರ ಮನಸ್ಸಿನಲ್ಲಿ ಇರುವುದೆಲ್ಲವೂ ತಿಳಿದಿತ್ತು. ಆದರೂ ನಾಣ್ಯವನ್ನು ಅವರ ಹಸ್ತದಲ್ಲಿಟ್ಟಾಗ ಕೂಡಲೇ ತಮ್ಮ ಜೇಬಿನಲ್ಲಿ ಹಾಕಿಕೊಂಡರು. ಮಾಧವರಾವನು ಬಾಬಾರವರಿಗೆ ವಾಮನರಾವನ ಮನಸ್ಸಿನ ಇಚ್ಛೆಯನ್ನು ವಿವರಿಸಿದನು ಮತ್ತು ನಾಣ್ಯವನ್ನು ಅವರಿಗೆ ಹಿಂತಿರುಗಿಸುವಂತೆ ಅತ್ಯಂತ ವಿನೀತನಾಗಿ ಬೇಡಿದನು. ಅವನಿಗೆ ಏಕೆ ಅದನ್ನು ಕೊಡಬೇಕು? ನಾವು ಅದನ್ನು ನಮಗಾಗಿಯೇ ಇಟ್ಟುಕೊಳ್ಳಬೇಕು ಎಂದು ಬಾಬಾರವರು ವಾಮನರಾವನ ಸಮಕ್ಷದಲ್ಲಿಯೇ ಸ್ಪಷ್ಟವಾಗಿ ನುಡಿದರು. ಆದರೂ ಸಹ ಅವನೇನಾದರೂ ಅದರ ಬದಲಿಗೆ 25 ರೂಪಾಯಿಗಳನ್ನು ಅದರ ಬೆಲೆಯಾಗಿ ಕೊಟ್ಟಲ್ಲಿ ಅದನ್ನು ಬದಲಿಗೆ ಅವನಿಗೆ ಕೊಡುತ್ತೇನೆ ಎಂದು ಬಾಬಾರವರು ಅವನಿಗೆ ತಿಳಿಸಲು ಹೇಳಿದರು. ಅನಂತರ ಆ ನಾಣ್ಯವನ್ನು ಹಿಂದಕ್ಕೆ ಪಡೆಯಲು ವಾಮನರಾವ್ ಬೇಗನೆ ಅಲ್ಲಿಂದ ಇಲ್ಲಿಂದ ಅಷ್ಟು ಹಣವನ್ನು ಸೇರಿಸಿ ಅವುಗಳನ್ನು ಬಾಬಾರವರಿಗೆ ಕೊಟ್ಟನು. ಹಿಂದಿನಂತೆಯೇ ಹಣವನ್ನು ತಮ್ಮ ಜೇಬಿನಲ್ಲಿ ಹಾಕಿಕೊಂಡು ಹೇಳಿದರು, ರೂಪಾಯಿಗಳ ರಾಶಿಯೇ ಆದರೂ ನಾಣ್ಯದ ಬೆಲೆಗೆ ಸಮಾನವಾಗಿ ತೂಗುವುದಿಲ್ಲ. ಅವುಗಳ ಬೆಲೆಯು ಈ ನಾಣ್ಯಕ್ಕಿಂತ ಕಡಿಮೆಯಿದೆ. ಮತ್ತೆ ಅವರು ಹೇಳಿದರು, ಶ್ಯಾಮ, ಇದನ್ನು ನೀನು ತೆಗೆದುಕೋ. ಅದು ನಮ್ಮ ಸಂಗ್ರಹದಲ್ಲಿ ಇರಲಿ. ಇದನ್ನು ದೇವರ ಮನೆಯಲ್ಲಿ ಇಡು ಮತ್ತು ಪೂಜೆ ಮಾಡುತ್ತಾ ಹೋಗು. ಈಗ ಅವರೇಕೆ ಈ ರೀತಿ ವರ್ತಿಸಿದರು? ಅವರನ್ನು ಪ್ರಶ್ನಿಸುವ ಅಧಿಕಾರ ಯಾರಿಗಿದೆ? ಸಾಯಿಗೆ ಗೊತ್ತು ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂಬುದು. ಅವರೇ ಸಮರ್ಥವಾದುದನ್ನು ಕೊಡುವವರು ಮತ್ತು ತೆಗೆದುಕೊಳ್ಳುವವರು ಅವರೇ. ಅದು ಹಾಗಿರಲಿ. ಈಗ ಕಥೆಯು ಪೂರ್ಣಗೊಂಡಿದ್ದರಿಂದ ಶ್ರೋತೃಗಳ ಮನಸ್ಸಿಗೆ ವಿಶ್ರಾಂತಿ ಕೊಡೋಣ ಮತ್ತು ಇವುಗಳನ್ನು ಈಗಾಗಲೇ ಹೇಳಿದ ಕಥೆಗಳನ್ನು ಮನನ ಮಾಡಿ ಅವುಗಳ ಮೇಲೆ ನಿರಂತರ ನಿಧಿಧ್ಯಾಸನ ಮಾಡಲಿ. ಯಾವುದನ್ನೇ ಮಾಡಿರಲಿ ಅಥವಾ ಕೇಳಿರಲಿ, ಮನನ ಮಾಡದೇ ಇದ್ದಲ್ಲಿ ಮತ್ತು ನಿರಂತರ ಧ್ಯಾನಿಸದೇ ಇದ್ದಲ್ಲಿ ಜೀರ್ಣಿಸಲು ಸಾಧ್ಯವಿಲ್ಲ. ಕೇವಲ ಶ್ರವಣ ಮಾತ್ರವಾದರೆ ನಿಷ್ಪ್ರಯೋಜನವಾಗುತ್ತದೆ. ಆದುದರಿಂದ ಹೇಮಾದನು ಸಾಯಿಗೆ ಶರಣಾಗುತ್ತಾನೆ. ಅವನು ಅವರ ಚರಣಗಳನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ. ಅದು ಸಕಲ ಸಾಧನೆಗಳಿಗಿಂತಲೂ ಉತ್ತಮವಾದ ಸಾಧನೆ. ಮುಂದಿನ ನಿರೂಪಣೆಯು ಮುಂದೆ ಬರುತ್ತದೆ. ಎಲ್ಲರಿಗೂ ಶುಭವಾಗಲಿ. ಸಂತರು ಮತ್ತು ಸಜ್ಜನರಿಂದ ಪ್ರೇರಿತನಾದ ಭಕ್ತ ಹೇಮಾದ ಪಂತನು ರಚಿಸಿದ ಶ್ರೀ ಸಾಯಿ ಸಮರ್ಥ ಸಚ್ಚರಿತೆಯ ಸ್ವಪ್ನ ಕಥೆಗಳ ನಿರೂಪಣೆ ಎಂಬ 29ನೆಯ ಅಧ್ಯಾಯವು ಇಲ್ಲಿಗೆ ಮುಗಿಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥರ ಚರಣಗಳಿಗೆ ಸಮರ್ಪಣವಾಗಲಿ. ಸನ್ಮಂಗಳವಾಗಲಿ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ. ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.